ಯಾರು? ಶ್ರೀ ವೈಷ್ಣವಿ, ಶ್ರೀ ವರದಾಯಿನಿ, ವ್ಯಾಘ್ರ ಚಾಮುಂಡಿ ಹಾಗೂ ಶ್ರೀ ಮಹಾಕಾಲಭೈರವೇಶ್ವರ ಸನ್ನಿಧಿ ಇಲ್ಲಿಯ 22ನೇ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡಗಳು ಕರಗಿ ಮಳೆ ಹನಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಪ್ರಕೃತಿಗೆ ಪ್ರಣವತೆಯ ತೊಟ್ಟಿಲು ತೂಗುವ ಹಾಗೆ, ಉತ್ಸವದ ಶುಭ ದಿನವಾದ ಇಂದು ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂಬ ಆಶಯದೊಂದಿಗೆ, ಆ ಮಹಾತಾಯಿಯ ಹಾಗೂ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಆಗಮಿಸಿರುವ ತಮಗೆಲ್ಲ ಭಕ್ತ ಬಾಂಧವರಿಗೆ ಭವ್ಯ ಸ್ವಾಗತ, ಸುಸ್ವಾಗತ. ಗಳಿಗೆ ಪೊಡಮೊಟ್ಟು ಮಹಾತಾಯಿಯಾದ ಅಮ್ಮನವರ ಪದ ಕಮಲದಲ್ಲಿ ಪ್ರಾರ್ಥಿಸುತ್ತಾ, ಇಲ್ಲಿ ಆಸೀನರಾದ ಪೂಜ್ಯ ಸ್ವಾಮಿಯವರ ಅಂತರಾಳದಿ ನೆನೆದು, ಈ ತಾಣದಲ್ಲಿ ವಿರಾಜಮಾನರಾದ ಮಹಾ ಸಾಮ್ರಾಜ್ಞಿಯ ಅಡಿದಾವರಗಳಿಗೆ ವಂದಿಸುತ್ತಾ, ರಾಜತ್ವ ಚಿಂತನದೊಳಗೆ ಚಕ್ರೇಶ್ವರನಾದ ಮಯೂರ ವರ್ಮನಿಗೆ ನಮಿಸಿ ಹಾಗೂ ಯೋಗತ್ವ ಭಾವದಲ್ಲಿ ಶ್ರೀ ಗುರು ಮಚ್ಚೇಂದ್ರನಾಥರನ್ನು ಮೈದುಂಬಿ ನೆನೆದು ನಾವು ಕುಲತಾಯಿಯಾದ ವ್ಯಾಘ್ರ ಚಾಮುಂಡೇಶ್ವರಿಯ ಪದತಲಕ್ಕೆ ಪೊಡಮುಡುತ್ತಾ, ತಾಯಿ ವೈಷ್ಣವಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ, ನಮ್ಮ ಕುಲಸ್ವಾಮಿಯಾದ ಮಹಾಕಾಲಭೈರವೇಶ್ವರನ ಅಡಿದಾವರಗಳಿಗೆ ವಂದಿಸುತ್ತಾ, ಇಲ್ಲಿ ನೆಲೆಸಿರುವ ವ್ಯಾಘ್ರ ಚಾಮುಂಡಿ ತಾಯಿಯ ಸ್ಮರಿಸುತ್ತಾ, ಸ್ವಾಮಿ ಆದಿನಾರಾಯಣನ ನೆನೆದು ವಿಘ್ನೇಶ್ವರನಾದ ಮಹಾಗಣಪತಿಗೆ ವಂದಿಸುತ್ತಾ, 22ನೆಯ ಪ್ರತಿಷ್ಠಾ ವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದಂದು ಮಯೂರ ಮಂಟಪದಲ್ಲಿ ಭಾವ ನಮನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಅನುಮತಿಯ ಕೋರುತ್ತೇನೆ. ಜ್ಯೋತಿಯ ಬೆಳಗಲಿ ಎಂದು ಪ್ರಾರ್ಥಿಸೋಣ, ದೀಪ ಬೆಳಗುವುದರ ದ್ಯೋತಕವಾಗಿ. ಆತ್ಮೀಯ ಭಕ್ತ ಬಾಂಧವರೇ, ಪ್ರೀತಿಯ ಮಹಾಪೂರವನ್ನೇ ಹರಿಸಿದ, ಜಗದ ಅಭ್ಯುದಯವನ್ನೇ ಬಯಸಿದ, ತನ್ನನ್ನೇ ಲೋಕ ಕಲ್ಯಾಣಕ್ಕೆ ಅರ್ಪಿಸಿದ ನಮ್ಮ ನಿಮ್ಮೆಲ್ಲರ ಮಹಾಸ್ವಾಮಿಯ ಆರಾಧಿಸೋಣ. ಆ ಅಸೀಮತೆಯ ಭಾವವ ಅಂತರಾಳದಿಂದ ನೆನೆದು ಭಾವ ನಮನವಾಗಿಸೋಣ ಬನ್ನಿ. ತನ್ನ ಮೂಲ ಅಸ್ತಿತ್ವದಿಂದ ಮನುಷ್ಯ ಭಾವದೊಳಗೆ ಬಂದು ನಿಜ ಅಸ್ತಿತ್ವವೆಂದರೇನೆಂದು ತಿಳಿಸಿಕೊಟ್ಟ ಆ ಮಹಾಸ್ವಾಮಿಯವರ ದಿವ್ಯ ಕ್ಷಣಗಳು, ಅವರ ಕಂಠದಿಂದ ಹೊರಡುವ ಮಧುರ ನಿನಾದ, ಬರುವ ಭಕ್ತ ಜನರಿಗೆ ಭಾವಸ್ಪಂದನವಾಗಿಸುವ ದಿವ್ಯಾನುಭೂತಿಯ ನೀಡಿದ ಆ ಕ್ಷಣಗಳು ನೆನಪಿಸದವರಾರು ಹೇಳಿ.
ಇಂದು ಆ ನುಡಿಗಳ ಕೇಳಿದಾಗ ಹೊಸ ಲೋಕವೊಂದು ತೆರೆಯುತ್ತಿದೆ. ಆಲಿಸೋಣ ಬನ್ನಿ ಆ ನುಡಿಗಳ. ಧಾರಣಾಶಕ್ತಿ ನಿಮ್ಮಲ್ಲಿಲ್ಲದಿದ್ರೆ ಯಾವುದು ಒಳಗೆ ಪ್ರವೇಶ. ಧಾರಣೆ ಇಲ್ಲದವರ ಹಂತ ಮೀರಿ ಬರಬೇಕು ನಾವು, ಧಾರಕರಾಗಬೇಕು ನಾವು. ಅದೇ ಧಾರಣೆ ಗಳಿಸಿಕೊಳ್ಳುವುದೇ ಆಧ್ಯಾತ್ಮದ ಸಂಕೇತ. ಭೌತಿಕ ಮೋಕ್ಷ ಮತ್ತು ಆಧ್ಯಾತ್ಮ ಮೋಕ್ಷ. ಭೌತಿಕ ಮೋಕ್ಷವೆಂದರೇನು, ಆಧ್ಯಾತ್ಮ ಮೋಕ್ಷ ನಿಮ್ಗೆ ಯಾರು ಹೇಳಿದ್ದಾರೆ? ಸದ್ಗತಿ. ಆತ ಏನಿದೆ ಅಂತ ಗೊತ್ತೇ ಇಲ್ಲ. ಸಾವು ನಿಮ್ಮ ಅಂತಿಮ. ಸಾವಿನ ನಂತರ ಆ ವಿವೇಚನೆ ಅಥವಾ ವಿವಂಚನೆ ಅಂತ ನಾವು ಹೋಗುವುದಿಲ್ಲ. ಅದೇ ಭೌತಿಕ ಮೋಕ್ಷ. ವಿಶೇಷ ಅಂತ ಅದರರ್ಥ ನಾವಿಂದು ಮನ ಮಾಡಿಲ್ಲ. ಕಾರಣ ಮುಂದೊಂದು ಜೀವಿತ ನಮಗಿದೆ ಎಂದು ನಮಗೆ ತಿಳಿದೇ ಇಲ್ಲ. ಹುಟ್ಟಿನಿಂದ ಸಾವಿನವರೆಗಿರುವ ಜೀವಿತೇ ನಮ್ಮದನ್ನುವ ಭಾವ. ಸಾವಿನಿಂದ ಮತ್ತೆ ಹುಟ್ಟಿನವರೆಗೂ ಇರುವ ಜೀವಿತದ ಬಗ್ಗೆ ಕೊಂಚವೂ ಮೋಕ್ಷ ಅಂದರೆ ಈ ಆಕಾರ ರೂಪವೇ ಶಾಶ್ವತ. ಅದಕ್ಕೊಂದ ಮಾತಂದಿದ್ದೆ ನಾನು. ಎಲ್ಲವೂ ಬಿಟ್ಟೋಗಲೆಂದು ಕೊಡುವ, ಯಾವುದನ್ನು ಕೊಂಡೊಯ್ಯಲಾಗದಂತ ಸಾವು ಪಡ್ಕೊಳ್ಳೋ ಹೊತ್ತಲ್ಲಿ ಯಾವುದನ್ನು ಪಡ್ಕೊಂಡು ಹೋಗಲಾಗದಂತ ವಸ್ತುಗಳ ಅದ ಕೊಡುವ ದೇವರು ಬೇಕೇ, ಅಥವಾ ಎಲ್ಲವ ಹೊತ್ತುಕೊಂಡು ಹೋಗಲು ಸಾಧ್ಯವಾಗುವಂತ ದೇವರು ಬೇಕೇ ಎಂದು ಕೇಳಿದ್ದೆ. ಉತ್ತರದ ಕಡೆಯಿಲ್ಲ. ಎಲ್ಲ ಆಸೆ ಆಕಾಂಕ್ಷೆಗಳ ತೀರಿಸಿ ಪೂರೈಕೆ ಆಗಿದೆ. ಕೊನೆಗೊಂದು ದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ತನಗೆ ಕುಟಾರಪ್ರಾಯವಾದಾಗ ಬಿಟ್ಟು ಹೋಗುವ, ಅದೆಲ್ಲವ ಬಿಟ್ಟು ಹೋಗುವ ಅಂತ ಬಂದಾಗ ಯಾವುದನ್ನು ಕೊಂಡೊಯ್ಯಲಾಗದ, ಬಂಗಾರ ಕೊಂಡೊಯ್ಯಲಾಗದ, ಆಸ್ತಿ ಪಾಸ್ತಿ ಯಾವುದನ್ನು ಮುಟ್ಟಲಾಗದ ಸ್ಥಿತಿಯಲ್ಲಿ ಅದೆಲ್ಲವ ಕೊಡುವ ದೇವರು ಬೇಕೇ, ಅಥವಾ ಅದಾವುದನ್ನ ಕೊಡದ, ಅದೆಲ್ಲವೂ ನಿನಗೆ ಎಷ್ಟು ಬೇಕೋ ಅಷ್ಟೇ ಕೊಡುವ. ಅದಕ್ಕಿಂತ ಮೀರಿ ನಿಂತಂತ ಇನ್ನೊಂದು ಯಾವುದೋ ಇದೆಯೋ ನಮಗೆ ಇಲ್ಲಿಂದ ಕೊಂಡೊಯ್ಯಲಿದೆ, ನಿನಗೆ ಬೇಕಾದಷ್ಟು ಅದ ಕೊಂಡೊಯ್ಯೋ ಅನ್ನುವ ದೇವರು ಬೇಕೇ ಅಂದಿದ್ದೆ ನಾನು. ಅದೇ ಭೌತಿಕ ಮೋಕ್ಷ. ಅದೇ ಭೌತಿಕ ಮೋಕ್ಷ. ಯಾವುದು ಬೇಕೋ, ಯಾವುದು ಕೊಂಡೊಯ್ಯಲವೋ, ಯಾವುದು ನಮ್ಮ ಮುಂದಿನ ಜೀವಿತಕ್ಕೆ ದಾರಿ ದೀಪೋ, ಈವರೆಗೆ ನಮಗೆ ಬೇಕಾದಲ್ಲಿ ಹಿಂದಿನ ಜೀವಿತಕ್ಕೆ ಏನೆಲ್ಲ ಬೇಕು ಅದೆಲ್ಲ ಪಡ್ಕೊಂಡಾಯ್ತು. ಮುಂದಿನ ಜೀವಿತ ಇಲ್ಲೇನಾದ್ರೂ ಕೊಂಡೊಯ್ಯಲೇಬೇಕು ನಾವು. ಇದು ಕರ್ಮಭೂಮಿ. ನಿಮಗಿಂತ ಕರ್ಮಭೂಮಿ ಅರ್ಥ ಸಿಗುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಸಾವಿನಿಂದ ಮತ್ತೆ ಹುಟ್ಟಿನವರೆಗೂ ಇರುವ ಆ ಜೀವಿತದೊಳಗೆ ಇನ್ನೊಂದು ಕರ್ಮಭೂಮಿ ಸಿಗುವುದಿಲ್ಲ ನಿಮಗೆ. ಇದು ಕರ್ಮಭೂಮಿ. ಈ ಕರ್ಮಭೂಮಿ ಮತ್ತೆಂದು ಸಿಗುವುದಿಲ್ಲ, ಮತ್ತೆಂದು ನೀವು ಗಳಿಸಿಕೊಳ್ಳಲಾಗುವುದೇ ಇಲ್ಲ. ಗಳಿಸಿಕೊಳ್ಳುವುದಾದ ಈ ಕರ್ಮಭೂಮಿಯ ಈ ದಿನಗಳಲ್ಲಿ, ಈ ಅರ್ಥದಲ್ಲಿ, ಈ ಭಾವದಲ್ಲಿ ಗಳಿಸಿಕೊಳ್ಳುತ್ತ ಮಾಡೋಣ ಅಂತ
ದೇವರು ನಮಗೆ ನಾವು ಕೇಳಿದ್ದನ್ನೆಲ್ಲ ಕೊಡುವ ದೇವರು. ನಾವು ಕೇಳುವ ಭಾವ ನಮ್ಮದು ಯಾವುದು ನಮಗೆಂದು ಬೇಕೋ, ಯಾವುದು ನಮ್ಮ ಈ ಕ್ಷಣದ ಜೀವಿತಕ್ಕೆ ಸುಖ ಅನ್ನುವ ಭಾವ ಚಿಂತನೆ ಒತ್ತ ಕೊಡುವುದು ಯಾವುದು ಬೇಕೋ ಅದು ಮಾತ್ರ ಕೇಳುತ್ತಿದ್ದ. ಅದೇ ನಮಗ ದೇವರಾಗಿ ಬಿಟ್ಟಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರೈಸುವುದು ಮಾತ್ರ ದೈವತ್ವ. ಆ ದೇವರು ನನ್ನ ದೃಷ್ಟಿಕೋನದಲ್ಲಿ ನಿಮ್ಮನ್ನು ಆಳುಗಿರುವ ದೇವರು. ಇನ್ನೊಂದು ದೇವರಿದ್ದ, ಬುದ್ಧಿ ಕಟ್ಟಿಕೊಡುವ ದೇವರು. ಇನ್ನೊಮ್ಮೆ ಮಾತಾಡಿದ್ದೆ, ಆ ನವರಾತ್ರಿಯ ದಿನಗಳಲ್ಲಿ 9 ದಿನವೂ 9 ಬುತ್ತಿಯ ಕಟ್ಟಿಕೊಡುತ್ತಿದ್ದಾಳೆ ನನ್ನವ್ವ ಅಂದಿದ್ದೆ ನಾ. ಆ ಬುತ್ತಿ ನಿಮಗೆ ಹಿಂದಕ್ಕೆ ಸಿಗುವುದಿಲ್ಲ. ಮುಂದೊಂದು ದಿನ ಎಲ್ಲವೂ ಕಳೆದೋದ ಬಳಿಕ ನಿಮ್ಮೊಂದಿಗೆ ಯಾರೂ ಸಂಬಂಧಿಕರಾರೂ ಇಲ್ಲದಿದ್ದ ಹೊತ್ತಲ್ಲಿ ಆತ ಹೆಂಡತಿಯೂ ಇಲ್ಲ, ಗಂಡನೂ ಇಲ್ಲ, ತಂದೆಯೂ ಇಲ್ಲ, ತಾಯಿಯೂ ಇಲ್ಲ, ನಿಮಗಾರೂ ಇಲ್ಲದ ಹೊತ್ತಲ್ಲಿ ಉಣ ಕೊಡುವ ಬುತ್ತಿ ಅದು, ಹಸಿವು ನೀಗಿಸುವ ಬುತ್ತಿ ಅದು. ಆ ಬುತ್ತಿ ಕೊಡುವ ದೇವರು ಬೇಕೇ ಅಂದ್ರೆ ಯಾರೂ ಅರ್ಥವಿಸಿಕೊಳ್ಳಲಿಲ್ಲ. ಇವರು ಕಳಿಸುವ ಬುತ್ತಿ ಕೊಡುವ ದೇವರು ನಿಮ್ಮ ಆಸೆ ಆಕಾಂಕ್ಷೆಗಳ ನೀವು ಹೇಳಿದಂತೆ ಕೇಳುವ ಅವರು ದೇವರು ಬೇಕು. ನಿಮಗೆ ಪವಾಡ ಮಾಡುವ ದೇವರು. ದೇವ ವೈಚಿತ್ರ್ಯಗಳ ವಿಕಸನವ ಕಂಡಾಗ ಬಿಚ್ಚಿ ಬೀಳುತ್ತಿದ್ದೇನೆ ನನಗೆ ಅರ್ಥವ, ನಿಮಗಿಲ್ಲ ಅರ್ಥ. ಅದು ಸತ್ಯವನ್ನು ಬಿಚ್ಚಲೇಬೇಕು. ಅದು ನನ್ನ ಧರ್ಮ. ನೀವು ಉಪಯೋಗ ಇಲ್ಲವೋ ನನಗೆ ಬೇಕಿಲ್ಲ. ಈ ಜೀವಜಾಲಗಳ ನಾವರಣದೊಳಗೆ ಶುದ್ಧಸ್ಥರಾಗಲೇಬೇಕು. ನಾವು ಎಂಟು ಬದುಕೋಣ ಅನ್ನುವುದಿಲ್ಲ. ಎಂಟು ಬದುಕುವೆ ನಾವು ಅಂದಾಗ ನನಗೂ ಅಂತೂ ಬದುಕಲಾಗುವುದಿಲ್ಲ. ಶುದ್ಧಸ್ಥರಲ್ಲ ನಾವು, ಜ್ಞಾನಿಗಳಲ್ಲ ನಾವು. ಅದಕ್ಕೆ ಏನನ್ನೂ ಹೇಳುವುದಿಲ್ಲ. ನಿಮ್ಮೊಳಗೆ ಕೆಲವು ದಿನಗಳಿಂದ ಒಂದು ಮಾತು ಕರೆಯೋಣ ಬನ್ನಿ ಅಂತ, ದೈವತ್ವ ನಮ್ಮ ಹೃದಯಗಳಿಗೆ ಕರೆಯೋಣ ಬನ್ನಿ ಅಂದನ. ಎಂದಾದ್ರೂ ಕರೆದಿದ್ದೀರಾ ನೀವು? 20 ವರ್ಷಗಳಲ್ಲಿ 22 ವರ್ಷಗಳಲ್ಲಿ ಪ್ರತಿಯೊಬ್ಬ ಇಲ್ಲಿ ಬಂದವರೊಂದಿಗೆ ಅಂದು ನಾ ಬೇರೆ ನನ್ನೆಲ್ಲ ದೈವತ್ವ ನಿಮ್ಮ ಹೃದಯಗಳೊಳಗೆ ಕರೆದಿದ್ದೀರಾ? ಕರೆ ಯತ್ನವನ್ನಾದ್ರೂ ಮಾಡಿದ್ದೀರಾ? ಆ ದೇವರು ನಿಮ್ಮ ಹೃದಯಗಳಲ್ಲಿ ನೆಲೆಸಿದರೆ ನಿಮಗೇನನ್ನು ಕೊಡುವುದಿಲ್ಲ. ಆಕೆ ಆತನೋ ಆಕೆಯೋ ನಿಮ್ಮ ಆಸೆಗಳ ಪೂರೈಕೆ ಆಗುವುದಿಲ್ಲ. ನಿಮ್ಮ ಐಹಿಕ ಸುಖಗಳ ಚಿಂತನಕ್ಕೆ ಒತ್ತ ಕೊಡುವುದಿಲ್ಲ. ಹಾಗಾಗಿ ನಿಮಗೆ ದೇವರು ಬೇಕಿಲ್ಲ. ನಿಮ್ಮೊಳಗ ನೀವು ಕೇಳಿದ್ದನ್ನ ಎತ್ತಿ ಕೊಡುವ ದೇವರು ಮಾತ್ರ ಬೇಕು. ಬೆಳಕಾಗಿ ಬಾ ತಾಯಿ ಎಂದು ಕರೆಸಿ ನಾನಿಂದ ಅಂಧಕಾರದೊಳಗ ಮುಳುಗಿದ್ದೇವೆಯೋ ಎನ್ನವ. ಬೆಳಕು ಬಾ ನನ್ನ ತಣ, ವಿಕಸನಗೊಳ್ಳಬೇಕು ನಾನು, ವಿಸ್ತಾರವಾಗಬೇಕು ನಾನು, ಔನ್ನತ್ಯಬೇಕು ನನಗಣ್ಣಿ ಎಂದೆರ. ವಿಕಸನ ಕೇಳಿದಿರಾ? ಆ ವಿಕಸನ ಕೇಳಿದರೆ ಅವರಿಗೊಂದು ಜಾಗ ಕೊಡಬೇಡವೇ ನೀವು? ಆ ದೈವತ್ವಕ್ಕೊಂದು ಹೃದಯಗಳೊಂದು ಜಾಗ ಕೊಡಬೇಡವೇ? ಅದಕ್ಕಾಗಿ ಈ ವಿಕಸನ ಯಾವುದು ಬೇಡ, ಈ ದೇವರು ಬೇಡ, ದಿಂಡರು ಬೇಡ. ನಮಗೆ ಏನೆಲ್ಲ ಬೇಕೋ ನಮ್ಮ ಹೊಟ್ಟೆ ತುಂಬಲು ತುಂಬಿಸೋ ಹೊಟ್ಟೆ ಇರ್ತದೆ. ನಮ್ಮ ಐಹಿಕ ಸುಖ ಅನ್ನುವ ಅಪೇಕ್ಷೆ ಯಾವುದೆಲ್ಲ ಬೇಕು ಅದಕ್ಕೆ ಆತ್ಮಾವಲೋಕನ ಮಾಡೋಣ. ಅವಲೋಕನ ನನ್ನ
ನನ್ನೊಳಗಿನ ಅವಲೋಕನ, ನಿಮ್ಮೊಳಗಿನ ಅವಲೋಕನ, ಪ್ರತಿಯೊಬ್ಬರೊಳಗಿನ ಅವಲೋಕನ. ಒಳಗೆ ಸರಿ ಇದೆ ಎಂದು ಹುಡುಕುವ ಯತ್ನವರು, ಆಳ ತೆರೆದಿದೆ ಎಂದು ನೋಡುವ ಯತ್ನ. ಕನ್ನಡಕ ಸಾಲದೇನೋ ನಮಗ, ಒಳಗೇನಿದ್ದೇನು ತಿಳಿಯಲಿ. ಒಳಗೆಂತಿದೆ ಎಂದು ತಿಳಿಯಲಾಗದೇನೋ ನಮ್ಮಿಂದ. ಒಳಗಿನ ದೇವರ ಕಾಣದುಂಟೆ ನಾವು, ಒಳಗ ಹುದುಗಿದ್ದಾನ ಓರ್ವ ದೇವ. ಅವನ ನಿಮ್ಮ ಎಬ್ಬಿಸಿ ಒಳಗ ಆರಾಧನೆ ಕೊಡಿ ಅಂದದ್ದು ನಾನು. ಪುಟ್ಟ ದೇಗುಲ ಬಂದ ಕಟ್ಟೋಣ ಬನ್ನಿ ನಮ್ಮ ರಂಗಡದೊಳಗ ಅಂದೆ. ಎಷ್ಟರ್ಥವಾಯಿತು. ಅದಕ್ಕೆ ಅರ್ರರೂ ನಾವು ತಿಳಿದಿಲ್ಲ, ಪಾತ್ರತೆ ಇದೆಯೋ ಅದರ ಅರಿವಿಲ್ಲ ನಮಗ, ವಿಸ್ತಾರಗೊಳ್ಳುವೆಯೋ ನಾವು ಗೊತ್ತಿಲ್ಲ ನಮಗೆ. ಆದರೆ ಬೆಳಿಗ್ಗೆ ಪ್ರಾರ್ಥಿಸೋಣ. ಅರ್ಹತೆ ಕೊಡುತ್ತಾ, ಪಾತ್ರತೆ ಕೊಡಿಸುತ್ತಾ ನಾವು ಹೋಗಲೆತ್ತಿಸಿದರೆ ನನಗೆ ಆಯುಷ್ಯ ಇಲ್ಲ, ಅಷ್ಟು ಬದುಕು ಬೇಕಿಲ್ಲ ನನಗೆ. ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡುತ್ತಿದ್ದೇನೆ. ನಿಮಗ ಬೇಡವಾದರೂ, ನಿಮಗ ದೈವತ್ವ ಬೇಡವಾದರೂ ಒಟ್ಟಾಸೆಯೊಳಗ ನಿಮ್ಮ ಹೃದಯಂಗಳದೊಳಗ ದೈವತ್ವ ತೂರಿಸುವ ಯತ್ನ ಮಾಡುತ್ತಿದ್ದೇನೆ. ನಿಮಗ ಯಾವುದು ಬೇಡವೆಂದಿದ್ದರೂ ಒಟ್ಟಾನೆಯೊಳಗ ನಿಮ್ಮೊಳಗ ಒಂದು ದೈವತ್ವವ ನಿಮ್ಮನ್ನ ಆಧ್ಯಾತ್ಮ ಮೋಕ್ಷದತ್ತ ಕೊಂಡೊಯ್ಯುವ, ಭೌತಿಕ ಮೋಕ್ಷದ ಪೂರೈಕೆಯಾದ ಬಳಿಕ ಆಧ್ಯಾತ್ಮ ಮೋಕ್ಷದತ್ತ ಕೊಂಡೊಯ್ಯುವ ದೈವದ ಒಂದರ ತೋರಿಸುವಿಕೆ ಈ ನಡೆ ನಿಮಗೆ ಬೇಕೋ ಬೇಡ ಗೊತ್ತಿಲ್ಲ. ಅದರಿಂದ ಮಾತು ಇಂದಿಗೆ ಬೇಡವಾಗಬಹುದೇನೋ. ಅರಕ್ಷಣ ಆತ್ಮಾವಲೋಕನವಾದಾಗ ಇದೇ ಬೇಕು, ಇದೇ ಎಲ್ಲವೂ, ಇದೇ ಸತ್ಯ, ಇದೇ ಎಲ್ಲೋ ಅನ್ನುವ ಭಾವ ಖಂಡಿತ ಬರುವ. ಆಗ ನಾವು ಗಳಿಸಿಕೊಳ್ಳಲಿಲ್ಲ ಏನನ್ನೂ ಗಳಿಸಿಕೊಳ್ಳಲಿಲ್ಲ ಎಂಬ ವಿಷಾದ ನಿಮಗೆ ಬರಬಾರದೆಂದೇ. ಆಗ ನಡೆಯುವ ಇಂತು ಮಾತಾಡುವ ನಾನಿರಲಿ, ನಾನೂ ಇದ್ದಾರೆ. ಆ ಸ್ಥಿತಿ ನಿಮಗ ಬರಬಾರದೆಂದೇ ನನ್ನತ್ತ ಬಂದವರೆಲ್ಲರೊಳಗೋ ದೈವತ್ವವಂತ ತೋರಿಸುವ ವೆಚ್ಚ ಮಾಡುತ್ತಿದ್ದೆ. ಒಂದೊಂದು ದಿನ ನಿಮಗೆ ದಾರಿದೀಪವಾಗಬೇಕೆಂದೇ. ಈಗ ನೀವು ಮೌಢ್ಯರಾಗಿದ್ದರು, ಮುಂದೊಂದು ದಿನ ಈ ಮೌಢ್ಯ ಕಳೆದು ಹೋದ ಬಳಿಕ ವಿಕಸನಗೊಳ್ಳಬೇಕೆಂಬ ಅತಿಯಾದ ಆಸೆಯೊಂದಿಗೆ ನೀವೆನ್ನವರೋ ಅನ್ನುವ ಭಾವದೊಂದಿಗೆ, ನೀವೆನಗಬೇಕೋ ಅನ್ನುವ ಭಾವದೊಂದಿಗೆ ರಹದಾರಿ ಕೊಡುವೆ ನಾ ಇಲ್ಲಿ, ರಹದಾರಿಯ ಪಡ್ಕೊಳ್ಳುವೆ ನಾನನ್ನುವ ಮಾತಿಗೆ ಸೂಕ್ತತೆ ಅನ್ನಿಸುವ ಭಾವದೊಂದಿಗೆ ಪ್ರಾರ್ಥಿಸೋಣ ಬನ್ನಿ. ತಾಯೋರ್ವಳಿಯಾಗಿ ನಡೆಯೋಗೆ ಅಂದೆನಾ, ಕರೆಯೋಣ ಬನ್ನಿ. ಬಾರವ್ವ ನೀ ನಮ್ಮ ಹೃದಯಂಗರದೊಳ ಅನ್ನೋಣ ಬನ್ನಿ. ದೈವತ ನೀನೋ, ದೈವತ ಮಕ್ಕಳು, ದೈವತ ನೀನೋ, ದೈವತವೇ ಆಗುತ್ತಾಯೇ. ವಿಕೃತಿಯಾಗದಿರಲಿ ನಮ್ಮೊಳಗ, ವಿಕೃತಿ ಹುಟ್ಟದಿರಲಿ ನಮ್ಮೊಳಗ, ವಿಕಸನಗೊಳ್ಳಲಿ ಒಂದಾದರೊಂದು ದಿನ ಆ ನಿನ್ನ ಪದಮೂಲದೊಳಗ ಸೇರ್ಪಡೆಗೊಳ್ಳುವ ಆ ವಿಕಸನದ ಭಾವ ಅಥವಾ ಆಧ್ಯಾತ್ಮ ಮೋಕ್ಷದತ್ತ ನಮ್ಮ ಕೊಂಡೊಯ್ಯರೋ ತಾಯಿ ಅನ್ನುವ
ಕಿರಿದಾದ ಪ್ರಾರ್ಥನೆಯೊಂದಿಗೆ ನಡೆಯಬಿಟ್ಟು ಹೋಗುವೆ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಹಸಿದ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ, ಹಸಿದ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ. ಮರೆಯುವುದುಂಟೆ ಮರೆಯಲಿ ನಿಲ್ತೆ ಕಾಯುವ ಕರುಣಾಮಯ್ಯ, ಮರೆಯುವುದುಂಟೆ ಮರೆಯಲಿ ನಿಲ್ತೆ ಕಾಯುವ ಕರುಣಾಮಯ್ಯ. ತನ್ನಾವರಣವೇ ಸೆರೆಮನೆಯಾದರೆ ಜೀವಕ್ಕೆ ಎಲ್ಲಿಯ ಮುಕ್ತಿ, ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ, ಬೆಳಕಿನ ಬಟ್ಟೆಯ ಬಿಚ್ಚುವ ಜ್ಯೋತಿಗೆ ಬಯಲೇ ಜೀವನ್ಮುಕ್ತಿ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಹೂಮುಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಹೂಮುಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ. ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ. ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ, ತಡೆಯಿಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ. ಇರುಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ, ತಡೆಯಿಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ, ಸೋಲಿಲ್ಲದ ಹೋರಾಟ, ಸೋಲಿಲ್ಲದ ಹೋರಾಟ. ಉನ್ನತ ಅರಿವಿನ ಮೂಲಕ ಕನಸನ್ನು ನನಸಾಗಿಸುವ ಮುನ್ನೋಟ 10 ಹಲವರಿಗಿರಬಹುದು. ಆದರೆ ದೈವಿಕ ಕೃಪೆಯಿಂದ ಮಾಡಿದ ಕಾರ್ಯಗಳು 10 ಕಾಣುವಂತೆ ಹೊಸ ಚಿಗುರಾಗಿ ಹೊಮ್ಮುವುದು ಸುಲಭವಲ್ಲ. ಇಂದಿನ ಪೀಳಿಗೆಯೇ ಮುಂದಿನ ಭವಿಷ್ಯ. ತನ್ನ ಪ್ರತಿಭೆಯಿಂದ ಅದ್ವಿತೀಯರಾಗಿ ಛಾಪು ಮೂಡಿಸಿದ ಹಲವರಿಗೆ ಪುರಸ್ಕರಿಸಬೇಕೆಂದು ಪೂಜ್ಯ ಸ್ವಾಮಿ ಹಾಗೂ ಅಮ್ಮನವರ ಆಶಯ. ಅಂತೆಯೇ ಪ್ರತಿಭಾ ಪುರಸ್ಕಾರದತ್ತ ಮುಂದೊತ್ತೋಣ. ಈಗ ತೇರ್ಗಡೆಯಾದವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ನಾವು ಹೆಸರು ಕರೆದ ಹಾಗೆ ದಯವಿಟ್ಟು ವೇದಿಕೆಗೆ ಬಂದು ಅಮ್ಮನವರ ಮತ್ತು ಸ್ವಾಮಿಯವರ ಹಸ್ತದಿಂದ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ವೈಷ್ಣವಿ ಕೆ ಅವರು ಗೈರು ಹಾಜರಲ್ಲಿ ಅವರ ತಾಯಿ ಬಂದು ಅವರ ದೊಡ್ಡಮ್ಮ ಬಂದು ಆ ಪುರಸ್ಕಾರವನ್ನು ಪಡೀತಾ ಇದ್ದಾರೆ. ಕೆಲವು ಮಕ್ಕಳಿಗೆ ಇಂದು ಪರೀಕ್ಷೆಯ ದಿನಗಳಾದ್ದರಿಂದ ಕೆಲವು ಅಭ್ಯರ್ಥಿಗಳು ಇಲ್ಲ. ಎಲ್ಲರೂ ಕರತಾಡನದ ಮೂಲಕ ಪ್ರತಿಭಾ ಪುರಸ್ಕೃತರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳಿಸ್ತಾ ಇದ್ದೇವೆ. ಎಲ್ಲರೂ ಕರತಾಡನದ ಮೂಲಕ ಪ್ರತಿಭಾ ಪುರಸ್ಕೃತರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸುರಕ್ಷಾ ಎಸ್ ಶೇರುಗಾರ್, ಸುರಕ್ಷಾ ಎಸ್ ಶೇರುಗಾರ್ ಇವರು 2024-25ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮುಂದಿನವರು ಧರಣೇಶ್ ಹೆಗ್ಡೆ. ಇವರು 2024-25ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಧರಣೇಶ್ ಹೆಗ್ಡೆ. ಅಮೂಲ್ಯ KR ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅಮೂಲ್ಯ KR ಅವರ ತಾಯಿ ಬಂದು ಪುರಸ್ಕಾರವನ್ನು ಪಡೀತಾ ಇದ್ದಾರೆ. ಮುಂದಿನ ಅಭ್ಯರ್ಥಿ ಪ್ರಣಾಮ್, ಇವರ ಗೈರು ಹಾಜರ್ ಶ್ರೇಯಾನ್ ಪುಷ್ಪರಾಜ್ ಸುವರ್ಣ. ಇವರು 2024-25ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ರಿತಿಕಾ ಎಚ್ ಅಮೀನ್ ಇವರು 2024-25ನೇ ವರ್ಷದ 10ನೇ ತರಗತಿಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿರೀಕ್ಷಾ ಬಿ ಮೊಗವೀರ ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿರೀಕ್ಷಾ ಬಿ ಮೊಗವೀರ ಅವರ ತಾಯಿ ಬಂದು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಿದೀಕ್ಷಾ ಬಿ ಮೊಗವೀರ. ವಂಶಿಕಾ ಅನಂತ ಪದ್ಮನಾಭ ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸ್ಪರ್ಶ ಪಿ ರೈ ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಯಶಸ್ ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ನೀವು ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿರೀಕ್ಷಾ ಆರ್ ಮೊಗವೀರ. ಶಿವಾನಿ ರಾವ್ ಜೆ ಇವರು 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಶಿವಾನಿ ರಾವ್ ಜೆ. ಚೈತ್ರಾ ಕೆ ಇವರು ಕೂಡ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದೀಕ್ಷಿತಾ ಕೆ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಆರ್ಯನ್ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಧಿ ಯುಟಿ ಇವರು ಕೂಡ ವಿಶಿಷ್ಟ ಶ್ರೇಣಿಯಲ್ಲಿ 10ನೇ ತರಗತಿಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಭಾವನಾ ಲಕ್ಷ್ಮಣ್ ಶೆಟ್ಟಿಗಾರ್ 2024-25ನೇ ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ಇವರು ಕೂಡ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಎಲ್ಲರೂ ಕರತಾಡನದೊಂದಿಗೆ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ವೈಷ್ಣವಿ ವಿ ಮಾನ್ಯ ಇವರು ಕೂಡ SSLC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಯವಿಟ್ಟು ಸಭಿಕರೆಲ್ಲ ಜೋರಾಗಿ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ಪ್ರತೀಕ್ ಆರ್ ಶೆಟ್ಟಿ ಇವರು ಕೂಡ 2024-25 ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಕ್ಷತ್ರಾಶಣೈ ಇವರು ಕೂಡ 2024-25 ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸಾನ್ವಿ ಎಸ್ ಇವರು ಕೂಡ 2024-25 ವರ್ಷದ SSLC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕರತಾಡನ ಸಾಲದು, ಜೋರಾಗಿ ಬೇಕಾಗಿದೆ. ಯಶ್ವಿತಾಸಿ 2024-25 ವರ್ಷದ SSLC ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇನ್ನು ಪದವಿ ಪೂರ್ವ ಶಿಕ್ಷಣದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದವರು ತೇಜಸ್ವಿನಿ ಇವರು 2024-25 ವರ್ಷದ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ತೇಜಸ್ವಿನಿ. ಐಶ್ವರ್ಯ KM 2024-25 ವರ್ಷದಲ್ಲಿ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರತ್ಯಾತ್ ಇವರ ತಾಯಿ ಬಂದು ಈ ಪುರಸ್ಕಾರವನ್ನು ಪಡೆಯುತ್ತಾ ಇದ್ದಾರೆ. ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕಾರ್ತಿಕ್ ದಿನೇಶ್ ಕೋಟ್ಯಾನ್ ಸಭಿಕರೇ ದಯವಿಟ್ಟು ಪ್ರೋತ್ಸಾಹಿಸಿ. ಇಂದಿನ ದಿನ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದವೇ ಸರಿಯಾಗಿದೆ ಅವರಿಗೆ. ಹಾಗಾಗಿ ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೂಜಾ ಬಿ ಇವರು ಕೂಡ 2024-25 ವರ್ಷದ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪೂಜಾ ಬಿ. ಶ್ರೀಯುತ ರಾಧಾಕೃಷ್ಣ ಜೆ ಅವರು ದಯವಿಟ್ಟು ಬಂದು ವೇದಿಕೆಗೆ ಬಂದು ಪುರಸ್ಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಧಾಕೃಷ್ಣ ಜಪ್ಪು ಅವರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮೃದ್ಧ್ ರಾಜ್ ಬೇಕಲ್ ಇವರು ಕೂಡ 2024-25 ವರ್ಷದಲ್ಲಿ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಿಯಾ ಡಿ ಶೆಟ್ಟಿ ಇವರು ಕೂಡ 2024-25 ವರ್ಷದ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ರಾಧಾಕೃಷ್ಣ ಜಪ್ಪು ಅವರು ಈ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಡಿಂಪಲ್ ಇವರು 2024-25 ವರ್ಷದಲ್ಲಿ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಪ್ರತೀಕ್ಷಾ 2024-25 ವರ್ಷದಲ್ಲಿ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಚಕ್ರೇಶ್ ಕೆ ಅವರು
2024-25ನೇ ವರ್ಷದ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮುಂದಿನ ಅಭ್ಯರ್ಥಿ ಆಶಿಕಾ ಎ ಕುಮಾರ್. ಇವರು 2025ನೇ ಸಾಲಿನ ರಾಷ್ಟ್ರೀಯ ಸಹಕಾರಿ ಬ್ಯಾಂಕಿಂಗ್ ನಿರ್ವಹಣೆಯ ಡಿಪ್ಲೊಮಾ ಪದವಿಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಸಭಿಕರೆಲ್ಲ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಖೇಶ್ ಶೆರಿಗಾರ್ ಮುಂದಿನ ಅಭ್ಯರ್ಥಿ. ಇವರ ಅಜ್ಜಿಯವರು ಬಂದು ಈ ಪುರಸ್ಕಾರವನ್ನು ಪಡೆದುಕೊಳ್ಳುತ್ತಾರೆ. ಇವರು 2025ನೇ ವರ್ಷದ ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. She has secured a good rank in entrance and pursuing her engineering in computer science. ಮುಖೇಶ್ ಶೆರಿಗಾರ್. ಮುಂದಿನ ಅಭ್ಯರ್ಥಿ ವರಶ್ರೀ. ಇವರು 2024-25ನೇ ಸಾಲಿನ ಕಾನೂನು ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಆಲ್ ಇಂಡಿಯಾ ಬಾರ್ ಅಸೋಸಿಯೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ರೋಲ್ ಆಫ್ ಸ್ಟೇಟ್ ಬಾರ್ ಕೌನ್ಸಿಲ್ನ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಮೋಕ್ಷಿತಾ SN. ಇವರು 2024-25ನೇ ಸಾಲಿನಲ್ಲಿ ಅಭಿಯಾಂತ್ರಿಕ ಎಂಜಿನಿಯರಿಂಗ್ ಪದವಿಯ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮೋಕ್ಷಿತಾ SN. ಮುಂದಿನ ಅಭ್ಯರ್ಥಿ ದರ್ಶನ್ ಡಿ. ಇವರ ಗೈರು ಹಾಜರಿಯಲ್ಲಿ ಮುಂದಿನ ಅಭ್ಯರ್ಥಿ ಧನುಷ್ ಜೆ. ಇವರು 2024-25ನೇ ಸಾಲಿನ ಗಣಕ ವಿಜ್ಞಾನದ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. BCA 9.19 CGPA. ವೆಂಕಟೇಶ್ ಜಪ್ ಅವರು ಮುಂದಿನ ಪುರಸ್ಕಾರವನ್ನು ನೀಡಿ ಅಭ್ಯರ್ಥಿಗಳನ್ನು ಪುರಸ್ಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ಅರ್ಚನಾ ಎಸ್ ಪುರಾಣಿಕ್. ಇವರು 2024-25ನೇ ವರ್ಷದಲ್ಲಿ ಕಲಾ ವಿಭಾಗದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಬ್ಯಾಚುಲರ್ ಆಫ್ ಆರ್ಟ್ಸ್. ಮುಂದಿನ ವಿದ್ಯಾರ್ಥಿ ಜೀವನ್ಯ. ಇವರ ಗೈರು ಹಾಜರಿಯಲ್ಲಿ ಅವರ ತಂದೆಯವರು ಈ ಪುರಸ್ಕಾರವನ್ನು ಪಡೆದುಕೊಳ್ಳುವವರು. ಇವರು 2024-25ನೇ ವರ್ಷದಲ್ಲಿ ವಿಜ್ಞಾನ ವಿಭಾಗದ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇನ್ನು ಮುಂದೆ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ನಾತಕೋತ್ತರ ಡಾಕ್ಟರ್ ಶ್ರುತಿ ಕಾವ. ಇವರು 2024-25ನೇ ವರ್ಷದ ಆಯುರ್ವೇದ ವಾಚಸ್ಪತಿ MD ರಸಶಾಸ್ತ್ರ ಹಾಗೂ ಭೈಷಜ್ಯ ಕಲ್ಪನಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಯವಿಟ್ಟು ಕರತಾಡನದೊಂದಿಗೆ ಪ್ರೋತ್ಸಾಹಿಸವಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಅಭ್ಯರ್ಥಿ ಸರಸ್ವತಿ P. ಇವರು 2024-25ನೇ ವರ್ಷದಲ್ಲಿ ಸಸ್ಯಶಾಸ್ತ್ರ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 8.06 CGPA. ಮುಂದಿನ ಅಭ್ಯರ್ಥಿ ದಿವ್ಯೇಶ್ ಪ್ರಭು. ಇವರ ಗೈರು ಹಾಜರಿಯಲ್ಲಿ ಇವರ ತಂದೆಯವರು ಈ ಪುರಸ್ಕಾರವನ್ನು ಪಡೆದುಕೊಳ್ಳುವವರು. 9.68. ಇವರು ಇನ್ ಡೇಟಾ ಸೈನ್ಸ್. ಇವರು 2024ನೇ ವಾರ್ಷಿಕ ದತ್ತಾಂಶ ವಿಜ್ಞಾನ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮುಂದಿನ ಅಭ್ಯರ್ಥಿ ಸಂಗೀತಾ S. ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 86.4%. ಇವರು 2024-25 ವರ್ಷದಲ್ಲಿ ವ್ಯವಹಾರ ಆಡಳಿತ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಮುಂದಿನ ಅಭ್ಯರ್ಥಿ ಅನನ್ಯ KR. ಸಂಗೀತಾ S ಅವರ ಅನನ್ಯ KR ಅವರ ತಂದೆಯವರು ಈ ಪುರಸ್ಕಾರವನ್ನು ಪಡೆದುಕೊಳ್ಳುವರು. ಇವರು 2024-25ನೇ ವರ್ಷದಲ್ಲಿ ವ್ಯವಹಾರ ಆಡಳಿತ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 7.48 CGPA. ಮುಂದಿನ ಅಭ್ಯರ್ಥಿ ಮೇಘಾ ಶಿವರಾಜ್. ಇವರು 2024-25ನೇ ವರ್ಷದಲ್ಲಿ ಜೈವ ತಂತ್ರಜ್ಞಾನ ವಿಜ್ಞಾನ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿದ್ದಾರೆ. ಬಯೋಟೆಕ್ನಾಲಜಿ SDM ಆಟೋನಮಸ್ ಯೂನಿವರ್ಸಿಟಿ. ಅವರ ತಾಯಿಯವರು ಈ ಪುರಸ್ಕಾರವನ್ನು ಪಡೆದುಕೊಳ್ಳುವವರಿದ್ದಾರೆ. ಮೌನ ಮಾತಾದಾಗ ಎಂಬ ಕವನ ಸಂಕಲನವನ್ನು ಬರೆದಿದ್ದಾರೆ. ಮುಂದಿನ ಅಭ್ಯರ್ಥಿ ಶಿಫಾನಾ.
ಇವರು 2024-2025ನೇ ವರ್ಷದಲ್ಲಿ ವಾಣಿಜ್ಯಶಾಸ್ತ್ರ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಯವಿಟ್ಟು ಸಭಿಕರೆಲ್ಲ ಜೋರಾಗಿ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಯೋಗೀಶ್ ಕುಮಾರ್ ಜಪ್ಪು ಅವರು ವೇದಿಕೆಗೆ ಬಂದು ಪುರಸ್ಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಅಭ್ಯರ್ಥಿ ಈಗ ನಡೆಯುವುದು ಕ್ರೀಡೆ, ಸಾಂಸ್ಕೃತಿಕ ಕಲೆ, ತಾಳ, ವಾದ್ಯ, ಆಟೋಟ ಸ್ಪರ್ಧೆಗಳು. ಅದ್ವಿಕ್ ಎ ಶೆಟ್ಟಿ ಇವರು ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ಅಂಡರ್ 7 ಚೆಸ್ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಜೋರಾಗಿ ಕರತಾಡನ ಬೇಕಾಗಿದೆ. ಕರತಾಡನ ಕ್ಷೀಣವಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮ ಪ್ರತಿಭಾ ಪುರಸ್ಕೃತರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದ್ಯ ಎ ಶೆಟ್ಟಿ ಇವರು ರಾಜ್ಯ ಮಟ್ಟದ ಅಂಡರ್ 19 ಬಾಲಕಿಯರ ಚೆಸ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ಅಭ್ಯರ್ಥಿ ಸಂಯಮ HJ ಇವರು ರಾಜ್ಯ ಮಟ್ಟದ ಮಣಿ ಚೌಕಟ್ಟು ಮತ್ತು ಅಕ್ಷರ ಸ್ಪರ್ಧೆಯಲ್ಲಿ ಸ್ಪೆಲ್ ಬಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ದಯವಿಟ್ಟು ಕರತಾಡನದೊಂದಿಗೆ ಪ್ರೋತ್ಸಾಹಿಸಿ. ವೃಷ್ಟಿ ಮಧ್ಯಸ್ಥ ಇವರು ರಾಜ್ಯ ಮಟ್ಟದ ಕನ್ನಡ ಪ್ರತಿಭಾ ಪರೀಕ್ಷೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ವೃಷ್ಟಿ ಮಧ್ಯಸ್ಥ. ಚಿನ್ಮಯಿ ಶೆಣೈ ಮುಂದಿನ ಅಭ್ಯರ್ಥಿ. ಇವರು ರಾಜ್ಯ ಮಟ್ಟದ ಗಣಿತ ಪ್ರತಿಭಾ ಪರೀಕ್ಷೆಯಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಚಿನ್ಮಯಿ ಶೆಣೈ. ಮುಂದಿನ ಅಭ್ಯರ್ಥಿ ಇಶಾನ್ ಕೋಟೆಕಾರ್ ಇವರು ರಾಷ್ಟ್ರಮಟ್ಟದ ವಿಜ್ಞಾನ ಪ್ರದರ್ಶನದಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ದಯವಿಟ್ಟು ಸಭಿಕರೆಲ್ಲ ಜೋರಾಗಿ ಕರತಾಡನದೊಂದಿಗೆ ಜೋರಾಗಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಶಾನ್ ಕೋಟೆಕಾರ್. ಮುಂದಿನ ಅಭ್ಯರ್ಥಿ ವೈಷ್ಣವಿ ಇವರು ಜಿಲ್ಲಾ ಮಟ್ಟದ ಶ್ಲೋಕದ ಕಂಠಪಾಠ ಸ್ಪರ್ಧೆಯಲ್ಲಿ 2ಯ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ಅಭ್ಯರ್ಥಿ ಭವಿತ್ ಜಗದೀಶ್ ಕುಲಾಲ್ ಇವರು ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಭವಿತ್ ಜಗದೀಶ್ ಕುಲಾಲ್. ಮುಂದಿನ ಅಭ್ಯರ್ಥಿ ಶರ್ವಾಣಿ ಎಸ್ ಇವರು ರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ಪುರಸ್ಕಾರವನ್ನು ಶ್ರೀಯುತ ದೇವಿ ಪ್ರಸಾದ್ ಹೆಗ್ಡೆ ಅವರು ಕೂಡ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧ್ಯಾನ್ ಶೇರ್ವೇಗಾರ್ ಇವರು ರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಅವರು ಪಡೆದುಕೊಂಡದ್ದು ಚಿನ್ನದ ಪದಕ. ನಿಮ್ಮ ಕರತಾಡನ ಯಾವುದಕ್ಕೂ ಸಾಲದು. ಮುಂದಿನ ಅಭ್ಯರ್ಥಿ ಸಕ್ಷಮ್ ಸಂತೋಷ್ ಕೋಟ್ಯ ಅವರ ಗೈರು ಹಾಜರಿಯಲ್ಲಿ ಮುಂದಿನ ಅಭ್ಯರ್ಥಿ ಅರ್ಚನಾ ಸೀತಾರಾಮ್ ಇವರು ವಿಶ್ವ ದಾಖಲೆಯ ಆರಿ ಆರ್ಟ್ ವಿನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ನಿರಂತರ ಪ್ರೋತ್ಸಾಹ ಅತೀ ಅಗತ್ಯ. ದಯವಿಟ್ಟು ಸಭಿಕರೆಲ್ಲ ನೆನಪಿಸಿಕೊಳ್ಳಿ. ಭಾರತಿ ಎಂ ಬಿಜೂರು ಇವರು 2024-25ನೇ ವರ್ಷದಲ್ಲಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ 2 ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಭಾರತಿ ಎಂ ಬಿಜೂರು. ಮುಂದಿನ ಅಭ್ಯರ್ಥಿ ದಿವ್ಯಶ್ರೀ ಇವರು ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ 2ಯ ಸ್ಥಾನವನ್ನು ಪಡೆದಿರುತ್ತಾರೆ. ದಿವ್ಯಶ್ರೀ. ಮುಂದಿನ ಅಭ್ಯರ್ಥಿ ಶಂತನ್ ರಾಯ್ ಇವರು ರಾಷ್ಟ್ರೀಯ ಟ್ರೆಕ್ಕಿಂಗ್ NCC ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. ಶಂತನ್ ರಾಯ್. ಮುಂದಿನ ಅಭ್ಯರ್ಥಿ ಪ್ರದ್ಯುಮ್ನ ಉಪಾಧ್ಯಾಯ ಇವರು ಕಣ್ಣು ಮುಚ್ಚಿಕೊಂಡು ವಿರುದ್ಧ ದಿಕ್ಕಿನಿಂದ ಕೀಬೋರ್ಡ್ ವಾದನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶಿಷ್ಟ ಸಾಧನೆಗೈದಿರುತ್ತಾರೆ. ಪ್ರದ್ಯುಮ್ನ ಉಪಾಧ್ಯಾಯ.
ಮುಂದಿನ ಅಭ್ಯರ್ಥಿ ಮನೋಜ್ಞ ಟಿ ಆಚಾರ್. ಇವರು HAL ಹೆರಿಟೇಜ್ ಸೆಂಟರ್ ಮತ್ತು ಏರೋಸ್ಪೇಸ್ ಮ್ಯೂಸಿಯಂನಲ್ಲಿ ಕಲಾತ್ಮಕ ಗೋಡೆ ಚಿತ್ರಕಲೆ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿರುತ್ತಾರೆ. ಮನೋಜ್ಞ ಟಿ ಆಚಾರ್ಯ. ಇವರು ಅವರ ಚಿತ್ರಕಲೆಯನ್ನು ಪೂಜ್ಯ ಸ್ವಾಮಿಯವರ ಹಾಗೂ ಮಾತೆಯವರ ಸಮಕ್ಷಮದಲ್ಲಿ ತಮ್ಮ ಚಿತ್ರಕಲೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಕರತಾಡನದೊಂದಿಗೆ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮನೋಜ್ಞ ಟಿ ಆಚಾರ್ಯ. ಅವನು ಮಾಡಿದ ಸಾಧನೆಯನ್ನು ನೀವು ಸಾಮಾಜಿಕ ಜಾಲತಾಣದಲ್ಲಿ ಶೋಧಿಸಿದರೆ ಬಹುತೇಕ ಮಹನೀಯವಾದದ್ದು. ದಯವಿಟ್ಟು ಗೈರು ಹಾಜರಿದ್ದವರು ದರ್ಶನ್ ಡಿ ಉಪಸ್ಥಿತಿಯಲ್ಲಿ ನಲವತ್ತನೇ ಸಂಖ್ಯೆಯ ದರ್ಶನ್ ಡಿ. ಇವರು 20-25ನೇ ವರ್ಷದಲ್ಲಿ BPEd ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್. ಇವರು ವಿಕ್ರಮಸಿಂಹಪುರಿ ವಿಶ್ವವಿದ್ಯಾಲಯ ನೆಲ್ಲೂರು ಆಂಧ್ರ ಪ್ರದೇಶ್ ನಡೆಸಿದ ರಾಷ್ಟ್ರೀಯ ಮಟ್ಟದ ಸಾಫ್ಟ್ ಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ದರ್ಶನ್ ಡಿ. ಮುಂದಿನ ಅಭ್ಯರ್ಥಿ ಅದಿತಿ ವಿ. ಅವರ ತಾಯಿಯವರು ಬಂದು ಪುರಸ್ಕಾರವನ್ನು ಪಡೆದುಕೊಳ್ಳುವವರು. PUCಯಲ್ಲಿ ದ್ವಿತೀಯ ವರ್ಷದ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಅದಿತಿ ವಿ. ಇದೀಗ ಸನ್ಮಾನ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ದೇವಿ ಪ್ರಸಾದ್ ಹೆಗ್ಡೆ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರೀಕ್ಷೆಯಲ್ಲಿ 99.04 ಶ್ರೇಷ್ಠ ಅಂಕ ಪಡೆದು ತೇರ್ಗಡೆ ಹೊಂದಿದ್ದಾರೆ. ಇವರು 2024-25ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ 99.04% ಇವರು 2024-2025ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ 99.04 ಅಂಕಗಳೊಂದಿಗೆ 7th ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಮುಂದಿನ ಅಭ್ಯರ್ಥಿ ಪ್ರತೀಕ್ಷಾ ಎನ್ ಶೆಟ್ಟಿ. ಅವರ ಗೈರು ಹಾಜರಿಯಲ್ಲಿ ಅವರ ಅಮ್ಮನವರು ದಯವಿಟ್ಟು ಮಯೂರ ಮಂಟಪದತ್ತ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ತೃಪ್ತಿ ರಾವ್. ಇವರು ದಯವಿಟ್ಟು ಮಯೂರ ಮಂಟಪದೊಳಗೆ ಆಸೀನರಾಗಬೇಕು. ಗಿರೀಶ್ PM. ಮುಂದಿನ ಅಭ್ಯರ್ಥಿ ಗಿರೀಶ್ PM. ಅವರು ಮಯೂರ ಮಂಟಪದೊಳಗೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಪರಾಶಕ್ತಿ ಮಠ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು. ಶ್ರೀ ಗುರುಪರಾಶಕ್ತಿ ಮಠ ಮರಕಡ ಹಾಗೂ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 22ನೇ ಪ್ರತಿಷ್ಠಾವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಕುಮಾರ್ ಗಣೇಶ್ ರಾಜ್ KM ಇವರು 2024-25ನೇ ವರ್ಷದ 10ನೇ ತರಗತಿ ಪರೀಕ್ಷೆಯಲ್ಲಿ 99.04% ಅಂಕ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಿನ ಪ್ರತಿಭಾಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತೆ
ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಶ್ರೀ ಗುರುಪರಾಶಕ್ತಿ ಮಠ ಮರಕಡ ಹಾಗೂ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 22ನೇ ಪ್ರತಿಷ್ಠಾವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಕುಮಾರ ವರಪ್ರಸಾದ್ ಎಂಬಿಜೂರು ಇವರು 2024-25ನೇ ವರ್ಷದಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 99.04% ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಇವರ ಈ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಮುಂದಿನ ಅಭ್ಯರ್ಥಿ ಸನ್ಮಾನಕ್ಕೊಳಗಾಗುವ ಮುಂದಿನ ಅಭ್ಯರ್ಥಿ ಕುಮಾರಿ ಪ್ರತೀಕ್ಷಾ ಎನ್ ಶೆಟ್ಟಿ. ಇವರ ತಾಯಿಯವರು ಈ ಬಹುಮಾನವನ್ನು ಪಡೆದುಕೊಳ್ಳುವವರಿದ್ದಾರೆ. ಇವರು ಬಯೋಟೆಕ್ನಾಲಜಿ ವಿಷಯದಲ್ಲಿ BE ಆನರ್ಸ್ ಪದವಿಯನ್ನು ವಿಶಿಷ್ಟ ಶ್ರೇಣಿಯಲ್ಲಿ ಪೂರ್ಣಗೊಳಿಸಿ ಭಾರತದ ಪ್ರತಿಷ್ಠಿತ ಸಂಸ್ಥೆ IIT ಖರಗ್ಪುರ್ನಲ್ಲಿ ಬಯೋಟೆಕ್ನಾಲಜಿ ಹಾಗೂ ಬಯೋಕೆಮಿಕಲ್ ಎಂಜಿನಿಯರಿಂಗ್ನಲ್ಲಿ MTech ಪದವಿಯನ್ನು ಅಭ್ಯಸಿಸುತ್ತಿದ್ದಾರೆ. ಇವರ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಿನ ಪ್ರತಿಭಾಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಮುಂದಿನ ಅಭ್ಯರ್ಥಿ ಶ್ರೀಮತಿ ತೃಪ್ತಿ ರಾವ್. ಇವರು ಮಲೇಷಿಯಾದ ಕೊಟಾಕಿನಾಬಾಲು ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ causal lime enhancing local explanations with causal perturbations for military sensor data ಎಂಬ ವಿಷಯದ ಮೇಲೆ ಸಂಶೋಧನಾ ಪ್ರಬಂಧ ಮಂಡಿಸಿರುತ್ತಾರೆ. ಇವರ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಮುಂದಿನ ಅಭ್ಯರ್ಥಿ ಕರತಾಡನು ಜೋರಾಗಿ ಇರಲಿ. ಶ್ರೀ ಗಿರೀಶ್ PM. ಇವರು 2024ನೇ ವರ್ಷದಲ್ಲಿ ನಡೆದ ಮಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪುರಾತತ್ವ ಆರ್ಕಿಯಾಲಜಿ ವಿಷಯದ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿರುತ್ತಾರೆ. ಈ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ದಯವಿಟ್ಟು ಸಭಿಕರೆಲ್ಲ ನಿರಂತರವಾಗಿ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ, ಹುರಿದುಂಬಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಪುರಸ್ಕೃತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ಮುಂದಿನ ಪುರಸ್ಕಾರವನ್ನು ಪಡೆಯಲಿರುವವರು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈತನ ಮಧ್ಯ ಛಾಯಾಚಿತ್ರವನ್ನು ತೆಗಿತಾ ಇದ್ದಾರೆ ಪುರಸ್ಕೃತರನ್ನು. ಸುಜಿತ್ ಕುಮಾರ್ ಕೆ, ಶ್ರೀಮತಿ ನಮ್ರತಾ ಮೋಹನ್,
ಇದೀಗ ಡಾಕ್ಟರ್ ವಿಜಯಲಕ್ಷ್ಮಿ ಗಂಗಾಧರ, ಡಿಗ್ರಿ PhD in Biotechnology, thesis title Study of Beta Adrenergic Receptors in the Pancreatic Islets of Metabolic Syndrome. She recently completed her PhD in Biotechnology with research focused on elucidating the molecular mechanisms underlying metabolic syndrome and its impact on pancreatic function. Her doctoral study investigated how high-fat diet induced metabolic stress disrupts critical adrenergic receptor signaling pathways associated with diabetes progression. Her research provides novel mechanistic insights into how prolonged metabolic stress contributes to pancreatic dysfunction and early disease pathology. The findings have been published in peer-reviewed international journals and presented at national and international scientific conferences, contributing significantly to advancements in metabolic and translational biomedical research. Dr. Vijayalakshmi Gangadhar. ಡಾಕ್ಟರ್ ಶ್ರೀಮತಿ ವಿಜಯಲಕ್ಷ್ಮಿ ಗಂಗಾಧರ್ ಇವರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಬಯೋಟೆಕ್ನಾಲಜಿ ವಿಷಯದಲ್ಲಿ ಸ್ಟಡಿ ಆಫ್ ಬೀಟಾ ಎನರ್ಜಿಕ್ receptors in the pancreatic isolates of metabolic syndrome induced ಮೇಲ್ C57BL/6J ಮೈಸ್ ಎಂಬ ಸಂಶೋಧನಾ ಪ್ರಬಂಧ ಮಂಡಿಸಿ PhD ಪದವಿಯನ್ನು ಪಡೆದಿರುತ್ತಾರೆ. ಈ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿ ಶ್ರೀ ಗುರುಪರಾಕ್ಷತಿ ಮಠ ಮರಕಡ. Title of the thesis: Analysis of Heat Transfer Characteristics of Jet Impingement Cooling. Institute, NITK National Institute of Technology, Karnataka, Surathkal. Jet impingement cooling is a widely adopted technique in thermal management applications. Jet impingement cooling deliver high local heat transfer coefficients. This method is particularly effective in industrial sectors such as electronics cooling, gas turbines, propulsion systems, and materials processing. The enhancement of convective heat transfer through optimized jet configuration is the subject of ongoing research aimed at achieving improved thermal performance under compact and high heat flux operating conditions. Achievements: published 2 research papers in international journals, received Best Conference Paper Award from SRMIT Chennai, presented research work in 5 international conferences and published 1 paper in conference proceedings. ಡಾಕ್ಟರ್ ಚೇತನ್ ಕುಮಾರ್ ಇವರು ರಾಷ್ಟ್ರೀಯ ತಾಂತ್ರಿಕ ಸಂಸ್ಥೆ ಕರ್ನಾಟಕ NITK ಸುರತ್ಕಲ್ ಇಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಅನಾಲಿಸಿಸ್ ಆಫ್ ಹೀಟ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜೆಟ್ ಇಂಪಿಂಜ್ಮೆಂಟ್ ಕೂಲಿಂಗ್ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಪಡೆದಿರುತ್ತಾರೆ. ತಾವು ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ದಿವೇಶ್ BK. ದಯವಿಟ್ಟು ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಮುಂದಿನ ಅಭ್ಯರ್ಥಿ ದಿವೇಶ್ ಬಿಕೆ. ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಹಾಗೂ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ದಿವೇಶ್ ಬಿಕೆ. ಶ್ರೀ ದಿವೇಶ್ ಬಿಕೆ ಇವರು ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಹಾಗೂ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ತಾವು ಗೈದಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಿರುವ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾವಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ದಯವಿಟ್ಟು ಪ್ರೋತ್ಸಾಹಿಸರು ಸಭಿಕರೆಲ್ಲ ಪ್ರೋತ್ಸಾಹಿಸಿ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದಿನ ಅಭ್ಯರ್ಥಿ ಅಂಡರ್ 16 ಪೆಂಟಾಥ್ಲಾನ್ ಅಥ್ಲೆಟಿಕ್ಸ್ನಲ್ಲಿ ಬೆಳ್ಳಿಯ ಪದಕ ಹಾಗೂ 36ನೆಯ ದಕ್ಷಿಣ ವಲಯದ ಅಥ್ಲೆಟಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡೆದಿರುತ್ತಾರೆ. ಸಿಲ್ವರ್ ಮೆಡಲ್ ಇನ್ ಪೆಂಟಾಥ್ಲಾನ್ ಕರ್ನಾಟಕ ಸ್ಟೇಟ್ ಜೂನಿಯರ್ ಅಥ್ಲೆಟಿಕ್ ಮೀಟ್ ಹೆಲ್ಡ್ ಇನ್ ಉಡುಪಿ, ಕಂಠೀರವ ಸ್ಟೇಡಿಯಂ ಬ್ಯಾಂಗ್ಳೂರ್. ಚಾಂಪಿಯನ್ಶಿಪ್ ಹೆಲ್ಡ್ ಎಟ್ ಉತ್ತರ ಪ್ರದೇಶ್, ಹೆಲ್ಡ್ ಎಟ್ ಕಲಿಂಗ ಸ್ಟೇಡಿಯಂ ಒಡಿಸ್ಸಾ. ಗೋಲ್ಡ್ ಮೆಡಲ್ ಇನ್ 200 meters and gold medal in 400 meters. ಕುಮಾರ ಹರಿಕಿಶನ್ ಡಿ ಸುವರ್ಣ ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕೂಟಗಳಲ್ಲಿ ಭಾಗವಹಿಸಿ ಚಿನ್ನ, ರಜತ, ಕಂಚಿನ ಪದಕಗಳನ್ನು ಪಡೆದಿರುತ್ತಾರೆ. ಇವರ ಈ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಸುಜಿತ್ ಕುಮಾರ್ ಕೆಮ್ಮಿಂಜೆ ಇವರು 2024-25ನೇ ವರ್ಷದಲ್ಲಿ ಆಫ್ ಶೋರ್ ಇಂಜಿನಿಯರಿಂಗ್ ವಿಜ್ಞಾನ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಯೂನಿವರ್ಸಿಟಿ ಟೆಕ್ನಾಲಜಿ ಪೆಟ್ರೋನಾಸ್ ಮಲೇಷ್ಯಾದಲ್ಲಿ ನಡೆದ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ದಯವಿಟ್ಟು ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುಜಿತ್ ಕುಮಾರ್ ಕೆ ಇವರು 2024-25ನೇ ವರ್ಷದಲ್ಲಿ ಆಫ್ ಶೋರ್ ಇಂಜಿನಿಯರಿಂಗ್ ವಿಜ್ಞಾನ ವಿಷಯದ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇವರ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಇಂದ 2019ರವರೆಗೆ 9 ವರ್ಷಗಳ ಕಾಲ ಋಗ್ವೇದ ಸಂಹಿತಾ ಪಾಠವನ್ನು ವೇದಮೂರ್ತಿ ಶ್ರೀ ವಿಠಲ್ದಾಸ್ ತಂತ್ರಿಗಳಲ್ಲಿ ಅಧ್ಯಯನವಾಗಿಸಿ 2020ರಲ್ಲಿ ಯಜುರ್ವೇದ ಅಧ್ಯಯನವನ್ನು ನಿರಂತರ 6 ವರ್ಷಗಳ ಕಾಲ ಅಭ್ಯಸಿಸಿ ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ ಕಡೇಕಾರಿನ ಗುರುವನ ದುರ್ಗಾ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಭಾಗ್ಯ ನಿಮ್ಮದಾಗಿದೆ. ಶ್ರೀಯುತ ವೆಂಕಟರಾಜ ಕಾರಂತ ಇವರು ವೈದಿಕ ಚಿಂತನದೊಳಗೆ
ತನ್ನನ್ನು ತೊಡಗಿಸಿಕೊಂಡು ಕರ್ತವ್ಯ ನಿಷ್ಠೆಯೊಂದಿಗೆ ವೇದಾಂಗಗಳ ಅಧ್ಯಯನಕಾಂಕ್ಷಿ ತಾನಾಗಿ ಋಗ್ವೇದ ಯಜುರ್ವೇದ ಸಂಹಿತಾ ಪಾಠಗಳನ್ನು ಯಶಸ್ವಿಯಾಗಿ ಪೂರೈಸಿರುತ್ತಾರೆ. ತಮ್ಮ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಸಭಿಕರೆಲ್ಲ ನಿರಂತರ ಕರತಾಡನದೊಂದಿಗೆ ಹುರಿದುಂಬಿಸಬೇಕಾಗಿ ಮತ್ತೊಮ್ಮೆ ಕೇಳುತ್ತಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ಅಭಿನಂದನೆ. ಮಯೂರ ಮಂಟಪದತ್ತ ಆಗಮಿಸಿದ್ದಾರೆ. Namrata Mohan, popularly known as Temple Girl, was born and raised in Mangalore, a city deeply rooted in temple culture and tradition. Growing up here, visiting temples was a natural part of life. After completing her education, she went on to build a career in the corporate world. But her heart was always drawn to temples and heritage. When the pandemic hit and temples across the country shut their doors, Namrata did something unexpected. At a time when millions of devotees could not visit their beloved temples, she began bringing the temples to them. Starting with the temples of Mangalore itself, she began documenting their stories, history and traditions on YouTube, covering temples that even many local had never fully known about. What started as a small effort during difficult times kept growing. Eventually, she expanded beyond Mangalore, traveling across India, covering temples from different states, traditions and histories. About a year ago, she took a mission to Instagram. Our response was extraordinary. In just 1 year, she has built a following of over 17 lakh on Instagram, with a content reaching millions every month. Sharing the science behind temples, the history of our civilization and the deep spiritual traditions that many of us have forgotten. Along the way, she has had the privilege of interviewing some of the most respected spiritual leaders of our time, including Sadhguru, Sri Sri Ravi Shankar and the Shankaracharya of Kanchi Kamakoti Peetham, bringing their wisdom to a wider audience. Over the past few years, her work has been recognized at the highest levels. She has been facilitated by chief ministers of Tripura, Goa and Maharashtra. She has been invited to speak at IIM Sambalpur for the Vikasit Bharat initiative and delivered a TEDx talk at Amity University, Delhi. She was also honored at the Madhya Pradesh Tourism Influencers Summit. Major newspapers like the Times of India, Vijay Karnataka and Deen Malar have covered her work. The stories are now finding their way into books as well. She has signed 2 books with Penguin Random House and 3 more with HarperCollins, all coming out by 2027. But for those of us who know Namrata, her work has never been about followers or fame. It has always been about one thing: helping the next generation understand and value the incredible spiritual heritage we have been blessed with. And it's only fitting that this journey, which began with the temples of her childhood in Mangalore, is being recognized today in a place that has always been very close to her heart. Namrata Mohan. ಶ್ರೀಮತಿ ನಮ್ರತಾ ಮೋಹನ್ ಇವರು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಪ್ರತಿಷ್ಠಿತ ಅಮೆಜಾನ್, JP Morgan, ಸಿಟಿ ಬ್ಯಾಂಕ್ ಮುಂತಾದ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಬಾಲ್ಯದಿಂದಲೇ ಧಾರ್ಮಿಕ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ನಾಡಿನಾದ್ಯಂತ ಇರುವ ಪ್ರಾಚೀನ ದೇವಾಲಯಗಳತ್ತ ಹೆಜ್ಜೇರಿಸಿ ಅಲ್ಲಿನ ಐತಿಹ್ಯ, ಆಚರಣೆ, ಪರಂಪರಾಗತ ಸಂಪ್ರದಾಯಗಳ ಅರಿವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಜನಮಾನಸಕ್ಕೆ ಮನಮುಟ್ಟುವಂತೆ ತಲುಪುತ್ತಾರೆ.
ನಿರೂಪಿಸುತ್ತಿದ್ದಾರೆ. ತಮ್ಮ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ಈ ಸುಸಂದರ್ಭದಲ್ಲಿ ಶಕುಂತಳಾ ಅಮ್ಮನವರು ಹರಸಿ ಆಶೀರ್ವದಿಸಿ 2 ನುಡಿಗಳನ್ನು ನುಡಿಯುತ್ತಿದ್ದಾರೆ. ನಿಜಕ್ಕೂ ಭಾಗ್ಯಶಾಲಿಗಳು ನೀವೆಲ್ಲರೂ. ಈ ಮಯೂರ ಮಂಟಪದಲ್ಲಿ ಈ ಪುರಸ್ಕಾರವನ್ನು ಪಡೆಕೊಳ್ಳುವುದು ಅಂತಿತ್ತದಲ್ಲ, ಮುಂದೆ ಒಂದು ದಿನ ತಮಗೆ ಗೊತ್ತಾಗಬಹುದು. ಈ ಮಯೂರ ಮಂಟಪದ ಪುರಸ್ಕಾರವನ್ನು ಪಡೆಕೊಂಡು ನಿಮ್ಮ ಮುಂದಿನ ಜೀವನದ ಹಾದಿಯಲ್ಲಿ ಪಯಣವನ್ನು ಬೆಳೆಸುವಾಗ ಖಂಡಿತಕ್ಕೂ ನಿಮಗೆ ನೆನಪಿಗೆ ಬರುವುದು ಈ ಪುರಸ್ಕಾರ. ಬೇಕಾದವರು ಶ್ರೀಧರ್ ಕೋಟೆಕಾರ್. ಇವರ ಅನುಪಸ್ಥಿತಿಯಲ್ಲಿ ದಿವ್ಯಾ ಕೋಟೆಕಾರ್ ಇವರ ಮಗಳು ಈ ಮಯೂರ ಮಂಟಪ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. 15/4/1936 ಗಣಪತಿ ಕೋಟೆಕಾರ್ ಮತ್ತು ಸಾವಿತ್ರಿ ದಂಪತಿಗಳ ಪುತ್ರರಾಗಿ ಶ್ರೀಧರ್ ಕೋಟೆಕಾರ್ ಅವರು ಜನಿಸಿದರು. ಬಾಲ್ಯದಿಂದಲೇ ಶಿಸ್ತು, ಜ್ಞಾನ ಪಿಪಾಸೆ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಿಕೊಂಡು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದರು. ಶ್ರೀಧರ್ ಕೋಟೆಕಾರ್ ಅವರು ಕೆನರಾ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದರು. ತಮ್ಮ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಕಾರ್ಯದಕ್ಷತೆಯಿಂದ ಅವರ ಸಹೋದ್ಯೋಗಿಗಳ ಹಾಗೂ ಗ್ರಾಹಕರ ಗೌರವವನ್ನು ಗಳಿಸಿದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಆರ್ಥಿಕ ಹಾಗೂ ಸಾಮಾಜಿಕ ವಿಚಾರಗಳಲ್ಲಿ ಚಿಂತನೆಗೈದ ಚಿಂತಕರಾಗಿದ್ದಾರೆ. ಸಾಹಿತ್ಯ ಸೇವೆ. ನಮಗೂ ನಿಮಗೂ ಅರಿಯದ ಗೊತ್ತಿಲ್ಲದ ಸಾಹಿತ್ಯ ಸೇವೆ ಇವರದು. ಬ್ಯಾಂಕಿಂಗ್ ವೃತ್ತಿಯ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಕಾದಂಬರಿಗಳು, ಐತಿಹಾಸಿಕ ಕೃತಿಗಳು ಮತ್ತು ಪ್ರಬಂಧಗಳನ್ನು ರಚಿಸಿದ್ದಾರೆ. ಅವರ ಕೃತಿ ಸಂಗಮ ಕಾದಂಬರಿ 1961-62ನೇ ಸಾಲಿನಲ್ಲಿ ಪ್ರಕಟವಾಗಿ ರಾಜ್ಯ ಸರ್ಕಾರದಿಂದ ಉತ್ತಮ ಕಾದಂಬರಿ ಪ್ರಶಸ್ತಿ ಗಳಿಸಿದೆ. ಮತ್ತೊಂದು ಕೃತಿ ಕುಮಾರರಾಮ ಐತಿಹಾಸಿಕ ಕೃತಿಯು 1971-1972 ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಉತ್ತಮ ಕೃತಿ ಪ್ರಶಸ್ತಿಯನ್ನು ಗಳಿಸಿದೆ. ಇದಲ್ಲದೆ ಅವರ ಅನ್ಯ ಪ್ರಕಟಿತ ಕೃತಿಗಳು ಗೂಢಾಚಾರ, ಇದು ಒಂದು ಕಿರುಪುಸ್ತಕ, ಅಮರಗಾನ ಕಾದಂಬರಿ, ಪದಭ್ರಾಂತ ಇದೊಂದು ಕಾದಂಬರಿ, 3 ಜೀವ 100 ದಾರಿ ಕಾದಂಬರಿ, ಬ್ಲಡ್ ಆ್ಯಂಡ್ ಟಿಯರ್ಸ್ ಆಂಗ್ಲ ಕಾದಂಬರಿ, ಶಿಷ್ಯಗಾಥೆ ಐತಿಹಾಸಿಕ ಕಾದಂಬರಿ, ಗುರು ಗೋವಿಂದ್ ಸಿಂಗ್ ಅವರ ಜೀವನ ಚರಿತ್ರೆ ಇದು, ರುಧಿರ ಬಾಷ್ಪ ಗೋಕುಲ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾದ ಕಾದಂಬರಿ, ಕೂಡಲು ಇದೊಂದು ಕಾದಂಬರಿ, ಸಾಯನಾಚಾರ್ಯ ವಿಜಯನಗರ ಸಂಸ್ಥಾಪಕ ಶ್ರೀ ವಿದ್ಯಾರಣ್ಯರ ಸಹೋದರರ ಜೀವನಾಧಾರಿತ ಕೃತಿ, ಮತ್ತೊಂದು ಕಡುಗಲಿ ಕುಮಾರರಾಮ ಇದೊಂದು ಐತಿಹಾಸಿಕ ಕಾದಂಬರಿ. ಅವರ ಅನೇಕ ಪ್ರಬಂಧಗಳು ದೇಶದ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಎಕನಾಮಿಕ್ ಟೈಮ್ಸ್, ಇಂಡಿಯನ್ ಎಕ್ಸ್‌ಪ್ರೆಸ್, ಟೈಮ್ಸ್ ಆಫ್ ಇಂಡಿಯಾ ಮುಂತಾದ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟಗೊಂಡಿವೆ. ಅವರು ಆಂಗ್ಲ ಭಾಷೆಯಲ್ಲಿ ಬರೆದ ಪ್ರಮುಖ ಪ್ರಬಂಧ ಇಂಡಿಯನ್ ಅಗ್ರಿಕಲ್ಚರ್ ಅ ಚಾಲೆಂಜ್ ಕೆನರಾ ಬ್ಯಾಂಕಿನ ತ್ರೈಮಾಸಿಕ ಪ್ರಕಟಣೆಯಲ್ಲಿ ಪ್ರಕಟವಾಗಿತ್ತು. ಈ ಪ್ರಬಂಧದಲ್ಲಿ ಅವರು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದ ಮಹತ್ವದ ಬದಲಾವಣೆಯನ್ನು ಸೂಚಿಸಿದ್ದಾರೆ. ಆ ಕಾಲದ ಸರ್ಕಾರವು ಅವರ ಸಲಹೆಗಳನ್ನು ಪರಿಗಣಿಸಿ ಕೃಷಿ ನೀತಿಯಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದದ್ದು ಗಮನಾರ್ಹ ಸಂಗತಿ. ಶ್ರೀಧರ್ ಕೋಟೆಕಾರ್. ಶ್ರೀಧರ್ ಕೋಟೆಕಾರ್ ಅವರ ಮೊಮ್ಮಕ್ಕಳಿದ್ದಾರೆ, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಕ್ಕಳು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶ್ರೀಧರ್ ಕೋಟೆಕಾರ್ ಸಾಹಿತ್ಯ ಸರಸ್ವತಿಯ ಮುಕುಟ ಮಣಿಯಂತೆ ಶೋಭಿಪ ಕೃತಿ ಸಂಗಮ ಕಡುಗಲಿ ಕುಮಾರರಾಮನ್ ಅಂತಹ ಉತ್ತಮ ಕೃತಿಗಳನ್ನು ನೀಡಿ 2 ಬಾರಿ ರಾಜ್ಯ ಪುರಸ್ಕಾರ ಪಡೆಕೊಂಡ ಹಿರಿಮೆ ತಮ್ಮದು.
ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಕೊಡುಗೆ ಅಪಾರ. ಐತಿಹಾಸಿಕ ಕಾದಂಬರಿಗಳ ಸಹಿತ ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ 10ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ ಗರಿಮೆ ತಮ್ಮದು. ಪರಮ ಪೂಜ್ಯ ಮಹಾಸ್ವಾಮಿಯರ ಹಿರಿಯ ಸಹೋದರರಲ್ಲಿ ಒಬ್ಬರಾಗಿ ಶ್ರೀ ಕ್ಷೇತ್ರದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ತಮ್ಮ ಬದುಕು ಬರಹ ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಪೂಜನೀಯರಾದ ತಮ್ಮನ್ನು ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಗೌರವಿಸುವ ಕ್ಷಣ ನಮ್ಮ ಪಾಲಿಗೆ ಅಪೂರ್ವ, ಅನನ್ಯ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಳಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರುಪರಾಶಕ್ತಿ ಮಠ, ಮರಕಡ. ಎಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ಪುರಸ್ಕಾರ ತಮಗೆಲ್ಲರಿಗೂ ಇನ್ನು ಮುಂದೆಯೂ ಅದು ಹುರಿದುಂಬಿಸುವ ಒಂದು ವಸ್ತುವಾಗಲಿ ಎಂದು ನಾವು ಈ ಹೊತ್ತಿನಲ್ಲಿ ಆಶಿಸುತ್ತಾ ಎಲ್ಲರೂ ಜೋರಾದ ಕರತಾಡನದೊಂದಿಗೆ ಅವರನ್ನು ಹುರಿದುಂಬಿಸೋಣ, ಪುರಸ್ಕರಿಸೋಣ, ಹಿರಿಯವರಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. 14 ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ರಾಷ್ಟ್ರೀಯ ಮಟ್ಟದ ಅಂಡರ್ 14 ಬಾಕ್ಸಿಂಗ್ ಸ್ಪರ್ಧೆ
ಸೂರ್ಯಗ್ರಹಣವನ್ನು ನೋಡ್ತಾ ಇರುವಾಗ ನಮಗೂ ಕೂಡ ಆಸೆ ಆಗ್ತಾ ಇದೆ, ನಾವು ಕೂಡ ಚಿಕ್ಕವರಾಗಬೇಕಿತ್ತ ಏನೋ. ಈ ಪ್ರತಿಭೆಗಳನ್ನು ನೋಡುವಾಗ ನಮಗೆ ಕೂಡ ಇದೇ ರೀತಿಯಲ್ಲಿ ಪುರಸ್ಕಾರವನ್ನು ಪಡೆಯುವ ಒಂದು ಸುಸಂದರ್ಭ ಬರ್ತಿತ್ತ ಏನೋ ಈ ಮಯೂರ ಮಂಟಪದಲ್ಲಿ ಅಂತ ಆಸೆ ಆಗ್ತಾ ಇದೆ. ಮುನ್ನಡೆಸುತ್ತಿರುವ, ಸದಾ ನಮ್ಮ ಜೊತೆಗಿದ್ದು ನಮ್ಮನ್ನು ತಿದ್ದಿ ಮುನ್ನಡೆಸುತ್ತಿರುವ ಪೂಜನೀಯ ಮಾತೆಯವರ ಆಶೀರ್ವಚನವ ಕೇಳೋಣ ಬನ್ನಿ. ಆ ಮಹಾಸ್ವಾಮಿಯವರ ದಿವ್ಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯ ಆಗಿಸುತ್ತಾ ಇಂದಿನ ಈ ಮಹಾತಾಯಿಯ ಉತ್ಸವದ ವಿಜೃಂಭಣೆಯೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಅನ್ನಬಹುದು. ಪ್ರತಿಯೋರ್ವರು ಇಲ್ಲಿ ಬಂದವರಿಗೆ ಒಂದರ್ಥದಲ್ಲಿ ನಾನನ್ನುವೆ ಮನದೊಳಗೆ ತುಂಬು ಸಂತೋಷ ಖಂಡಿತವಾಗಿಯೂ ಇದೆ ಎಂದು. ಯಾಕಂದರೆ ಈ ಮಕ್ಕಳ ಭವಿಷ್ಯದ ಚಿಂತನೆ ಕಂಡಾಗ ನಮ್ಮೊಳಗೆ ನಾವು ಸಂತಸ ಪಡಲೇಬೇಕು. ಯಾಕಂದರೆ ಅಂತಹ ಶ್ರೇಯಸ್ಸ ಅಭಿವೃದ್ಧಿಗೊಳಿಸುತ್ತಿದ್ದಾರೆ ಅನ್ನಬಹುದು. ತುಂಬು ಕಠಿಣ ಮಕ್ಕಳ ಈ ಇಂದಿನ ಕಾಲದಲ್ಲಿ, ನಾನು ಈ ಕಾಲಧರ್ಮದಲ್ಲಿ, ಯಾಕಂದರೆ ಸಂಚಾರಿ ದೂರವಾಣಿಯಲ್ಲಿ ಮುಳುಗಿರುತ್ತಿರುವ ಈ ಮಕ್ಕಳ ಕಂಡಾಗ ಇಂತೂ ಮುಂದುವರಿಯಲು ಸಾಧ್ಯವೇ ಅನ್ನುವ ಚಿಂತನೆ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲಿ ಬರುತ್ತಿದೆ ಅನ್ನುತ್ತಿದ್ದೇನೆ. ಆದರೂ ಅದರಲ್ಲಿ ಗೆದ್ದು ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂತಹ ಒಂದು ಮಯೂರ ಮಂಟಪದಲ್ಲಿ ತಮ್ಮ ಸಾಧನೆಯ ತೋರಿಸಿಕೊಟ್ಟ ಈ ಮಕ್ಕಳಿಗೂ ಭವಿಷ್ಯದ ರೂವಾರಿಗಳಿವರು ಅನ್ನಬಹುದು ನನಗೆ. ಆದರೂ ಇವರನ್ನೆಲ್ಲ ಹರಸಲೆಂದೇ ಆ ಮಹಾತಾಯಿ, ಆ ಮಹಾಸ್ವಾಮಿ ಇಂತಹ ಒಂದು ವೇದಿಕೆಯ ನಿರ್ಮಿಸಿದರೋ ಏನೋ. ಆ ನಿರ್ಮಾಣದಲ್ಲಿ ಮುಂದಿನ ಎಲ್ಲರೂ ಭಾಗವಹಿಸಲೇಬಹುದೆಂಬ ಆಸೆ ನನಗೂ ಇದೆ. ಇಂದು ಅವರಂದಂತೆ ಎಲ್ಲರಿಗೂ ಸಿಗಬಹುದೋ ಏನೋ ಅನ್ನುವ ಚಿಂತನೆ. ಯಾಕಂದರೆ ನಮ್ಮ ಪ್ರತಿಭೆಯ, ಒಳಗಿನ ಪ್ರತಿಭೆಯ ಯಾರಿಗೂ ಕಾಣಲಾಗದು. ಪ್ರತಿಯೋರ್ವನ ಅವನೊಳಗೆ ಪ್ರತಿಭೆ ಇದೆ, ಇಲ್ಲ ಎಂದಿಲ್ಲ. ಆದರೆ ಅದಕ್ಕೆ ತಿಲಾಂಜಲಿಯ ಕೊಟ್ಟು ತನ್ನದೇ ದಾರಿಯತ್ತ ಮುಂದುವರಿಯುತ್ತಿದ್ದಾರೆ ಅನ್ನಬಹುದು. ಆದರೆ ಆ ಪ್ರತಿಭೆಯ ಹುಡುಕಿ ತೆಗೆಯಬೇಕು ಅನ್ನುವೆ ನಾನು. ಪ್ರತಿಯೋರ್ವರು ಇದ್ದಾರೆ, ಬಹಳಷ್ಟು ಅನೇಕ ಸಾಹಸಿಗಳು ಇದ್ದಾರೆ. ಎಲ್ಲದರಲ್ಲೂ ಅವರ ಈ ಒಂದು ಚಿಂತನದಲ್ಲಿ ಮುಂದುವರಿದಾಗ ಅವರ ಕಂಡು ನಮಗೆಲ್ಲರಿಗೂ ಸಂತೋಷ ಆಗಿದೆ, ಸಂತೋಷ ಪಡುತ್ತಿದ್ದೇವೆ, ಸಂತೋಷಿಸುತ್ತಿದ್ದೇವೆ ಅನ್ನಬಹುದು ಈ ಹೊತ್ತೊಳಗೆ. ಆದರೆ ಮುಂದಿನ ಭವಿಷ್ಯತ್ ಕಾಲದಲ್ಲೂ ಕೂಡ ನಿಮ್ಮ ಆ ಹೆಗ್ಗಳಿಕೆ ಮೆರೆದಾಡಬೇಕು ಅನ್ನುತ್ತಿದ್ದೀನಿ. ಆ ಮಹಾತಾಯಿ, ಆ ಮಹಾಸ್ವಾಮಿ ನಿಮಗೆಲ್ಲರಿಗೂ ಅಂಥ ಒಂದು ಅನುಗ್ರಹ ಸಿಗಲೆಂದೇ ನನ್ನ ಆಶೆ. ಆದರೂ ನಾನು ಈ ಹೊತ್ತೊಳಗೆ ನಿಮಗೊಂದು ವೇದಿಕೆಯ ಕೊಟ್ಟಿದ್ದಾಳೆ ತಾಯಿ ಮಹಾಸ್ವಾಮಿಯವರು ಕೂಡ. ನನಗೊಂದು ಬಹಳವಾದ ಆಸೆ ಇತ್ತು. ಇದಕ್ಕಾಗಿ ಆವಾಗಲೇ ಮಹಾಸ್ವಾಮಿಯವರು ಇರುವಾಗಲೇ ನಾನು ಅಂದಿದ್ದೆ, ಇದನ್ನು ನಾವು ಮಾಡಲೇಬೇಕು. ಆವಾಗ ಮಕ್ಕಳು ಖಂಡಿತವಾಗಿಯೂ ಮುಂದುವರಿತಾರೆ. ಒಬ್ಬರನ್ನು ಕಂಡರೆ ನಾನು ಹಿಂದೆ ಇದ್ದೇನೆ, ಹೌದು ನಿಮಗೂ ಒಂದು ಅವಕಾಶ ಇದೆ ಮಕ್ಕಳ ಅನ್ನುವ ಒಂದು ಚಿಂತನವನ್ನು ಕೂಡ ಇಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಸಿಗದವರು ನಮಗೆ ಸಿಕ್ಕಿಲ್ಲ ಅನ್ನುವ ಚಿಂತೆ ಬೇಡ ಯಾರಿಗೂ ಕೂಡ. ಅದು ದೊಡ್ಡವರೇ ಆಗಿರಲಿ, ಚಿಕ್ಕ ಮಕ್ಕಳೇ ಆಗಿರಲಿ, ಯಾರೇ ಆಗಿರಲಿ, ನಮಗೊಂದು ಅವಕಾಶ ಸಿಕ್ಕಿಲ್ಲ ಇದರಲ್ಲಿ. ಇಲ್ಲ, ಪ್ರತಿಭೆ ಇದೆ ನಿಮ್ಮೊಳಗೆ, ಅದನ್ನು ಎದ್ದು ನಿಲ್ಲಿಸಿ ನೀವೇ ಮುಂದುವರಿಸಬೇಕೇ ಹೊರತು ಅಲ್ಲಿ ಸಾಧನೆ ಮುಖ್ಯ ಅನ್ನುವೆ. ಆ ಸಾಧನೆಗೈದುದಕ್ಕೆ ಈ ಮಕ್ಕಳಿಗೆಲ್ಲ ಅಂತೂ ಸಿಕ್ಕಿದೆ ಅನ್ನಬಹುದು. ಬಹಳ ಸಂತೋಷ. ನಾನನ್ನುವೆ ನಿಮಗೂ ಈ ಸಂತೋಷ ಸಿಕ್ಕಿದೆ ಅನ್ನುವೆ. ಇದೊಂದು ಸುವರ್ಣ ಅವಕಾಶ ಈ ವೇದಿಕೆಯಲ್ಲಿ ಪಡಕೊಳ್ಳುವಂಥದ್ದು. ಇಂದು ಕಾಣದು ಅವರಂದಂತೆ ಈಗ ಅಲ್ಲೇನ ಅಂದರೂ ಅದು ಸತ್ಯ ಅನ್ನುವೆ. ನನಗೆ ಇಷ್ಟವಾದ ಆ ನುಡಿ. ಯಾಕಂದರೆ ಇಂದು ಅರ್ಥವಾಗದು, ಯಾರಿಗೂ ಅರ್ಥವಾಗದು ಈ ವೇದಿಕೆ ಏನೆಂದು. ಆದರೆ ಮುಂದೊಂದು ದಿನ
ಪಡ್ಕೊಂಡ ನಿಮಗೆ ಅರ್ಥವಾದಾಗ ಅಥವಾ ಆ ಛಾಯಾಚಿತ್ರಣವ ಕಂಡಾಗ ನಿಮಗನ್ನಿಸಬಹುದು ನಾವೆಂಥ ಪುಣ್ಯವಂತರು, ನಾವೆಂಥ ಭಾಗ್ಯವಂತರು ಅಂದು ಅನ್ನಿಸಿಕೊಳ್ಳದೆ ಇರದು ಅನ್ವಿ. ಇದು ನಮ್ಮೊಳಗಿನ ನಾವು ಸತ್ಯವ ಹುಡುಕಿದಾಗ, ನಮ್ಮೊಳಗಿರುವ ಆ ನ್ಯಾಯ, ನಮ್ಮೊಳಗಿರುವ ಆ ಧರ್ಮ, ಅದನ್ನು ಹುಡುಕಿದಾಗ ಖಂಡಿತವಾಗಿಯೂ ಸಿಗುವುದು ಅನ್ನುತ್ತಿದ್ದೆ. ಇದು ಎಲ್ಲರಿಗೂ ಸಿಗುವಂಥ ಚಿಂತನವೇ, ಆದರೆ ಎಲ್ಲರಿಗೂ ಸಿಗಲೆಂದು ಹರಸುವೆ. ನಾನು ಆಶಿಸುತ್ತಿದ್ದೇನೆ ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಅನ್ನುವೇ ನಾನು ಆ ಮಠದಲ್ಲಿ ನಮ್ಮ ಆಶೀರ್ವಚನ ಅನ್ನಬಹುದು, ಆದರೆ ಆಶೀರ್ವಚನವಲ್ಲ, ನುಡಿಮುತ್ತುಗಳು ಅನ್ನಬಹುದು. ಯಾಕಂದರೆ ಆ ಮಹಾಸ್ವಾಮಿಯವರು ಏನು ನುಡಿಗಳ ಕೊಟ್ಟರೋ ನಮಗಾಗಿ ಅದನ್ನೆಲ್ಲ ಕೆಲವೊಂದು ಅರ್ಥವೇ ಆಗದು, ಅರ್ಥವಾಗುವ ಜ್ಞಾನ ಸಿಗಬಹುದು ಅಂದರು, ಸಿಗುತ್ತಿದೆ ಅನ್ನುತ್ತಿದ್ದೇನೆ. ಯಾಕಂದರೆ ಅಂದಿದ್ದರು ನಮ್ಮ ಮಹಾರಾಶಿಯಲ್ಲಿ ಒಂದು ಚಿಂತನವ ಕೊಟ್ಟಿದ್ದರು, ಇದು ಇಂದಿನವರಿಗೆ ಅರ್ಥವಾಗದು, ಮುಂದಿನ ಪೀಳಿಗೆ ಒಂದು ಬರುವುದು ಒಂದು, ಅವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವರು. ಆವಾಗ ಯುಗಧರ್ಮ ಬದಲಾಗುವುದೋ ಏನೋ ಅನ್ನಿಸುತ್ತಿದೆ. ಹಾಗೆ ಯುಗಧರ್ಮವೇ ಬದಲಾಗಬಹುದು, ಆಗ ಎಲ್ಲರಿಗೂ ಅದು ಅರ್ಥವಾಗುವುದು ಅನ್ನುತ್ತಿದ್ದೀನಿ. ಅದಕ್ಕಾಗಿ ಆ ಚಿಂತನೆಗಳ ಎದುರಿಟ್ಟು, ಆ ಮಹಾಸ್ವಾಮಿಯರ ಚಿಂತನೆಗಳ ಎದುರಿಟ್ಟುಕೊಂಡೇ ಅರ್ಥವಾಗುವಂತೆ ಅನ್ನುತ್ತಿದ್ದೇನೆ. ಇದು ನನ್ನ ಅಲ್ಲಿಯ ನಡೆಯ ಚಿಂತನವ ಒಂದಿಷ್ಟು ಹೇಳಿದ್ದೇನೆ. ಆದರೂ ಇಂದು ಈ ಮಹೋತ್ಸವಕ್ಕೆ ಬಂದು ಅದರೊಳಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ, ಬಹಳಷ್ಟು ಸಂತೋಷ. ಯಾಕಂದರೆ ಆ ತಾಯಿ ಇದಕ್ಕೆ ನಿಮಗೆ ಪೂರ್ಣಾನುಗ್ರಹ ಖಂಡಿತ ಕೊಡುವಳನ್ನುವ ಸಂತಸದ ಕ್ಷಣಗಳಲ್ಲಿ ಸಾಧನೆ ಮಾಡಬೇಕು. ಈ ಕ್ಷಣಗಳನ್ನು ಕಂಡಾಗ ಮನ ತುಂಬಿ ಬರುತ್ತದೆ. ಜ್ಞಾನದ ಬೆಳಕನ್ನು ಹರಿಸುವ ಈ ನಿಮ್ಮ ಮಾತುಗಳು, ಅನುಭವದ ಸಾರವನ್ನು ತಿಳಿಸುವ ನಿಮ್ಮ ನುಡಿಗಳು ನಮಗೆಲ್ಲ ಅದುವೇ ಆಶೀರ್ವಚನ. ಧನ್ಯೋತ್ಸವ ತಾಯಿ, ನಿಮಗಿದೋ ನಮ್ಮ ನಮನಗಳು. ಈ ಸಂದೋಹವ ಭಕ್ತರೆನಿಸಿಕೊಂಡವರು ನೀವು. ಬರೇ ಭಕ್ತರಲ್ಲ, ಆತ್ಮಾನುಯಾಯಿಗಳು, ಆತ್ಮ ಒಡನಾಡಿಗಳು ನೀವು ಆಗಿದ್ದೀರಾ. ಅದ ಸಾಕಾರತೆಯ ನಾ ಕಾಣುತ್ತಿದ್ದೇನೆ. ಎಲ್ಲೆಲ್ಲಿಂದ ಬಂದವರೋ ನೀವು. ಆತ್ಮಶುದ್ಧಿಯತ್ತ ಹೋಗುವ ನಮ್ಮೀ ಪಯಣದ ಪ್ರಾರಂಭದ ನಾಂದಿ ಹಾಡಿಯಾಗಿದೆ. ನಡೆಯುವ ಕಾರ್ಯ ನಮ್ಮದು, ಕರ್ತವ್ಯ ನಮ್ಮದು. ನಡೆಯುವೆವು ನಾವು ಎಂಬ ಸಂಕಲ್ಪದೊಳಗೆ ನಡೆಯುವ ಬನ್ನಿ ಎಂದು ಸನಾತನತೆಯ ಮಹಾಭಾವ ನಿಲ್ಲಿಸುವ ಕ್ರಿಯೆ ಅದ ಆಗಿಸೋಣ ಎಂದು ಜಗತ್ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುತ್ತಾ, ಅದ ಆಶಿಸುತ್ತಾ, ಮನುಷ್ಯ ತತ್ವದ ಉತ್ತುಂಗತೆಯ ಕೂಡಿಸಲೆಂದೇ ನಿಂತವನೋರ್ವನ ಪ್ರಾರ್ಥಿಸುತ್ತಾ ಮುಂದೊತ್ತೋಣ ಬನ್ನಿ ಎಂದು ಮಹಾರಾಧನೆಯಲ್ಲಿ ನುಡಿಯ ನೀಡಿದ್ದೀರಿ ಸ್ವಾಮಿ. ಮಾಯಾತೀತತೆಯ ಮಾಯೆಯ ಅತೀತತೆಯ ಸೊಬಗೊಂದ ಧರೆಗೆ ತಂದವನೋರ್ವಗ ಅಥವಾ ಮಾಯೆಗೆ ತಂದವನೋರ್ವನ ಪೊಡವ ಮುಟ್ಟುನ ಪರಾತ್ಪರೇ ಆದವಳೋರ್ವಳ ಅಡಿದಾವರೆಗೆ ಬಿದ್ದುನ ಅನ್ನುವ ಅವಳ ಸ್ಫುರಣವೋ ಅಥವಾ ಆ ಸ್ವಾಮಿ ಅನ್ನುವ ಆ ಚಿಂತನದ ಭಾವವೋ ತಿಳಿದಿಲ್ಲ ಎನಗ ಅನ್ನುತ್ತಿದ್ದೇನೆ ಇಂದು ನಾ. ಕಾರಣ ತುಂಬು ಹರ್ಷಿತನ ಅನ್ನುವೆ ನಾ ಇಂದು. ತುಂಬು ಹರ್ಷಿತನ. ಹಿಂದೊಮ್ಮೆ ಅಂದಿದ್ದೇನಾ, ಪ್ರತಿಭೆ ಅಂದಿದ್ದೇನಾ, ಪುರಸ್ಕಾರ ಅಂದಿದ್ದೇನಾ, ಯಾವುದಿದು ಪ್ರತಿಭೆ ಅಂದಿದ್ದೇನಾ, ಒಳಗಣ ಸ್ಫುರಣದ ಪ್ರತಿಭೆ ಅಂದಿದ್ದೇನಾ ಈ ಮಕ್ಕಳಿಗೆ? ಇಂದು ಸ್ಫುರಣವಾಗುತ್ತಿದೆ. ಅದು ಎಲ್ಲರಲ್ಲೂ ಕಾಣುತ್ತಿದ್ದೇನೆ ನಾ ಸುಭಿಕ್ಷೆಯ ಸ್ಫುರಣ. ಬರೀ ಲೌಕಿಕದ ಜ್ಞಾನ ಇದಲ್ಲ, ಲೌಕಿಕದ ಚಿಂತನವೂ ಇದಲ್ಲ ಅನ್ನುತ್ತಿದ್ದೇನೆ ನಾ ಇಂದು. ಈ ಲೌಕಿಕದಿಂದ ಆಧ್ಯಾತ್ಮದತ್ತ ನಮ್ಮೀ ಪಯಣ. ಒಂದು ಅರ್ಥದೊಳಗೆ ಕರ್ಮಯೋಗಿಗಳು ನಾವು.
ಮಕ್ಕಳಿಗೆ ಅನ್ನುತ್ತಿರುವ ಮಾತಿದು. ಹಿಂದೊಮ್ಮೆ ಅನ್ನುತ್ತಿತ್ತು ಎನಗೂ ಮಹಾಸ್ವಾಮಿಯವರ ಕರದಿಂದ ಪ್ರಶಸ್ತಿಯ ಪಡಕೊಳ್ಳಬೇಕೆಂಬ ಬೃಹದಾದ ಆಸೆ ಹೊಂದಿತ್ತು. ಬಹುಶಃ ಅಷ್ಟೆತ್ತರಕ್ಕೆ ಹೋಗಿಲ್ಲ ನಾನು ಅನ್ನಬಹುದೇನೋ, ವೈಯಕ್ತಿಕ ನೆಲೆಯಲ್ಲಿ ಅನ್ನುತ್ತಿದ್ದೇನೆ ನಾ, ಸ್ವಾಮಿ ಎಂಬ ಚಿಂತನದಲ್ಲ. ಅದರೊಂದ ಮಾತು, ಅದನ್ನು ನಿಮ್ಮೊಳಗೆ ಇಂದು ಕಾಣುತ್ತಿದ್ದೇನೆ. ನನ್ನೀ ಆಸೆಯ ಸಾಕಾರತೆಯ ಇಂದು ನಿಮ್ಮ ಸಾಧನೆಯೇ ಒಂದರ್ಥದೊಳಗೆ ಎನ್ನ ಪರಿಚಯ ಅನ್ನುತ್ತಿದ್ದೇನೆ ನಾ. ಮಕ್ಕಳ, ನಿಮ್ಮ ಸಾಧನೆ ಇಂದು ನನ್ನೀ ಪರಿಚಯ ಅನ್ನುತ್ತಿದ್ದೇನೆ. ಕಾರಣ, ಈ ಸ್ವಾಮಿ ಎಂಬ ಚಿಂತನದೊಳಗೆ ಇಂದು ನಂದಿಂದಿನ 55 ಮಕ್ಕಳು ಏನೋ ಇಂದು ದ್ವಿಗುಣವಾಗಿದೆ ಅಲ್ವಾ? 81 ಆಗಿದೆ. ಇದು ಸ್ಫುರಣೆಯಲ್ಲದೆ ಮತ್ತೇನು ಅನ್ನಬಹುದು ಇದಕ್ಕೆ? ಒಳಗಿನ ಚೈತನ್ಯದ ಸ್ಫುರಣ ಇದು. ಪ್ರತಿಬಿಂಬವಿದು, ಆತ್ಮನ ಪ್ರತಿಬಿಂಬ ಅನ್ನುವೇನಾ? ನಿಮ್ಮೊಳಗ ಆ ಆತ್ಮನ ಪ್ರತಿಬಿಂಬವ ಆಗಿಸುವವಳು ಓರ್ವಳು ಇಹಳನ್ನುವೇನಾ? ಈ ಕ್ಷೇತ್ರದೊಳಗ ಅಮ್ಮ ಅಂದಂತೆ ಮಯೂರ ಮಂಟಪವಿದು. ಮಂಟಪ ಅನ್ನುತ್ತಿದ್ದೇನೆ, ವೇದಿಕೆ ಅಲ್ಲ. ಅಂದು ಸಮ್ರಾಟನೇ ಆದವನೋರ್ವನ ಆಸೆ ಅದಾಗಿತ್ತು. ಸಕಲರಲ್ಲಿಯೂ ಕಂಡಿದ್ದನಾತ ಪ್ರತಿಭೆಯ ಭಾವವ. ಸಾಂಸ್ಕೃತಿಕ ನೆಲೆಯಲ್ಲಿ ಕೊಟ್ಟ ಕೊಡುಗೆ ಅವನದು ಅಪಾರ. ಕನ್ನಡವ ತಂದ. ಮೂಲ ಭಾವದೊಳಗ ಅತಿಯಾದ ಆಸೆಯ ಪಡಕೊಂಡಿದ್ದವನವನ. ಅವನ ಹೆಸರಲ್ಲಿ ಇಡುವ ಈ ಮಂಟಪದೊಳಗ ಸ್ವಾಮಿ ಆಗಿಸಿದ ಈ ಚಿಂತನದೊಳಗ ಕಲೆಯಲ್ಲೂ ವಿದ್ಯಾ ಭಾವದಲ್ಲೂ ಸಕಲ ಕ್ಷೇತ್ರಗಳಲ್ಲೂ ಮೆಲ್ಲರಿಗೂ ಅನ್ನುತ್ತಿದ್ದೇನೆ ಎಂದು, ಎಲ್ಲದರಲ್ಲೂ ಮೇಲೆ ಬನ್ನಿ ಅನ್ನುತ್ತಿದ್ದೇನೆ. ರಾಷ್ಟ್ರೀಯತೆಯ ಚಿಂತನದ ಸೊಬಗಿದು ಅನ್ನುತ್ತಿದ್ದೇನೆ. ಬರೇ ರಾಷ್ಟ್ರೀಯತೆಯ ಚಿಂತನ ಮಾತ್ರವಲ್ಲ, ಮಾಯೆಯ ಸೊಬಗಿದು. ಮಾಯೆಯ ವಿಸ್ತರಣೆಯ ಕಾಣುತ್ತಿದ್ದೇನೆ ನಾ. ಯಾವ ಮಾಯೆ ಶುಭ್ರವೋ, ಯಾವ ಚಿಂತನ ನಿಮ್ಮೊಳಗೆ ಆ ಶುಭ್ರತೆಯ ತರುವುದೋ, ಆ ಆಧ್ಯಾತ್ಮಿಕ ಚಿಂತನದೊಂದಿಗೆ ಸನಾತನತೆಯ ಭಾವವೋ ಮಾತ್ರವೇ ಈ ಸುಜ್ಞಾನವೋ. ಸುಜ್ಞಾನ ಅನ್ನುತ್ತಿದ್ದೇನೆ, ಸಕಲ ಜ್ಞಾನಗಳಿಗೆ ಅನ್ನುತ್ತಿದ್ದೇನೆ ನಾ. ಇಂದು ಕಾಣುತ್ತಿದ್ದೇನೆ ನಿಮ್ಮೊಳಗ ಸಕಲ ಪ್ರತಿಭೆಗಳ ಎಲ್ಲ ಭಾವದಲ್ಲೂ ಓರ್ವನ ಕಂಡೇನ, ಓದಿದೆನ ನಿಮ್ಮಯ ಆ ಭಾವಗಳ ಪ್ರತಿಯೊಂದು ಸಾಧಕನ ಸಾಧನೆಯ ಓದಿದೆನ, ಸಂತುಷ್ಟನಾದೆ. ಈ ನಮ್ಮ ಮಕ್ಕಳು ಆಗಿಸಿದ ಸಾಧನೆ ಸಾಮಾನ್ಯವಲ್ಲ. ಕರೆಯೊಂದ ಕೊಟ್ಟಿದ್ದೇನಾ ಹಿಂದಿನ ಸಂವತ್ಸರದೊಳಗ ಅಲ್ವಾ? ಹಿಂದೆ ಬೇಕೆನಗ ಎಷ್ಟು PhD ಹೇಳಿದ್ದೆ ನಾನಂದು? 55 PhD ಅಂದಿದ್ದೆ. ಇಂದು ಪ್ರತಿ ವರ್ಷವೂ 5-6 PhD ಆಗುವ ಚಿಂತನ ಕಾಣುತ್ತಿದ್ದೇನೆ ನಾ. ಹೆಚ್ಚು ಸಮಯ ಬೇಕಿಲ್ಲ. 55 ಸಿಗಲು ಹೆಚ್ಚು ಸಮಯ ಬೇಕಿಲ್ಲ. ಕರ್ಮಯೋಗಿಗಳು ನೀವಾಗುವಿರಾ ಕರೆಯನ್ನದ ಅನ್ನುತ್ತಿದ್ದೇನೆ ನಾ. ಇನ್ನು ಕಾಣುತ್ತಿದ್ದೇನೆ ನಾ ಕ್ಷೇತ್ರದೊಳಗ ಬರುವವರ ಚಿಂತನದೊಳಗ 40 ದಾಟಿದರೂ ಸ್ವಾಮಿ ನೀವು ಅಂದಿದ್ದೀರಲ್ವಾ,
ನನಗೂ ಕಲಿಯಬೇಕು, ನನಗೂ ಸಂಶೋಧನಾತ್ಮಕ ಲೇಖನಗಳ ಬರೆಯಬೇಕೆಂಬ ಎಲ್ಲಿಂದ ಬಂತಿ ಸ್ಫುರಣ? ಎಲ್ಲಿಂದ ಬರುತ್ತಿದೆ ಈ ಸ್ಫುರಣ? ಇದ ಕಂಡು ಸ್ತಂಭೀಭೂತನ, ಅದಕ್ಕನ್ನುತ್ತಿದ್ದೇನೆ ನಾ ಇಂದು. ಕಿರಿಯರು ಹಿರಿಯರು ಎಲ್ಲರೂ ಅನ್ನುತ್ತಿದ್ದೇನೆ. ಆತ್ಮ ಸಂಕೀರ್ಣತೆಗಳು ನೀವು ಎದ್ದೇಳಿ ಸಾಧಿಸಿ ಅನ್ನುತ್ತಿದ್ದೇನೆ ನಾ. ಈ ಮಯೂರ ಮಂಟಪದೊಳಗ ಕಾಣಬೇಕು ನನಗ ಸಾಧನೆ, ಎಲ್ಲರಲ್ಲೂ ಅನ್ನುತ್ತಿದ್ದೇನೆ ನಾ. ತುಂಬು ಪ್ರಾಯವಾದಾಗಲೂ ಹಚ್ಚ ಹರೆಯವಾದಾಗಲೂ ಕಾಣಬೇಕು ಪ್ರತಿಭೆಯ ಸ್ಫುರಣ. ಈ ಆಸೆ ಎನ್ನದು ಮಾತ್ರವಲ್ಲ, ಆ ಮಹಾತಾಯಿಯ ಭಾವದ ಆಸೆಯೂ ಹೌದು. ಮಾತ್ರವೇ ಮಹಾಸ್ವಾಮಿಯವರು ಅಂದು ಪ್ರಾರಂಭಿಸಿದಾಗ ಇಂದು ಆ ಸನ್ನೆಗಳು ಪ್ರಕಟವಾಗುತ್ತಿದೆ ಅನ್ನುತ್ತಿದ್ದೇನೆ ನಾ. ಕಾಣುತ್ತಿದ್ದೇನೆ ನಾ ಇಂದು ಆ ಸನ್ನೆಗಳ ಪ್ರಕಟಣೆ. ಮುಂದೆ ಕಾಣಲಿರುವಿರಾ ನೀವು? 160 ಅನ್ನಬಹುದೇ? 160 ಮಕ್ಕಳನ್ನಬಹುದೇ? ಸಾಧಕರು ನೀವು ಆದರೆ ಇಲ್ಲಿ 160 ಆಗಿಸುವ ತಾಣ ಆಗಿಸುವೆವು ನಾವು. ಬೃಹದಾದ ತಾಣವಾಗಿಸುವೆವು ನಾವು. ಸಾಧಕರು ನೀವಾಗುವಿರಾ ಅನ್ನುವ ಚಿಂತನವಿದು. ಇಷ್ಟೊಂದು ನಾ ಹರ್ಷಿತನೇ ಆದ ನಾ ಇಂದು ದೈವತ್ವದ ಆಶಯಗಳ ನಿಮಗೂ ಅನ್ನುತ್ತಿದ್ದೇನೆ, ಅವಳಿಗೂ ಅನ್ನಿಸುತ್ತಿದೆ ಎಂದು. ತುಂಬು ಸಂತಸಳಾಕೆ ನಿಮ್ಮ ಕಂಡು, ಆ ತಾಯಿಯೇ ಸಂತಸಳು ನಿಮ್ಮೀ ಪ್ರತಿಭೆಯ ಕಂಡು. ಈ ಪ್ರತಿಭೆ ಬರೇ ಲೌಕಿಕದ ಮಾತ್ರವಲ್ಲ, ಉತ್ತುಂಗತೆಯ ಜನಮಾನಸ ನೀವಾಗುವ ಚಿಂತನದಲ್ಲೂ ಇರಲೆಂದು ಆಶಿಸುತ್ತಾನ. ಈ ಮಾತುಗಳ ವಿರಾಮವಲ್ಲ, ಎನಗಿಲ್ಲ ವಿರಾಮ, ಅದರೊಂದ ಮಾತು. ಇಂದಿನ ಈ ಭಾವಕ್ಕ ವಿರಾಮವ ಕೊಟ್ಟು ಮುಂದಿನ ಹೊಸ ಭಾವವ ಸೃಷ್ಟಿಸುವ ಚಿಂತನದೊಳಗ ಅನ್ನುತ್ತಿದ್ದೇನೆ ನಾ. ಆಗಿಸಿ ಮುಂದೆ ಈ ಭಾವಗಳ ಅನ್ನುತ್ತ ಮಾತುಗಳ ಬಿಚ್ಚಿ ಬಿಡುತ್ತಿದ್ದೆ. ಆ ಚಿಂತನ ಭಾವವೂ ತಿಳಿದಿಲ್ಲ ಎನ್ನುತ್ತಿದ್ದೇನೆ, ತುಂಬ ಹರ್ಷಿತನಾಗಿದ್ದೇನೆ ಎನ್ನುತ್ತಾ ಪ್ರತಿಭೆ ಅಂದರೆ ಒಳಗಳ ಸ್ಫುರಣ ಎಂದಿದ್ದೆ. ಲೌಕಿಕದಿಂದ ಆಧ್ಯಾತ್ಮದತ್ತ ಪ್ರಯಾಣ ನಮ್ಮದಿದು ಎಂದು ಕಿರು ಪ್ರತಿಭೆಗಳಿಗೆ ಅರುಹಿದ್ದೀರ. ನಿಮ್ಮ ಸಾಧನೆಯೇ ನನ್ನ ಪರಿಚಯ ಎಂದು ಅವಿಸ್ಮರಣೀಯ ಮಾತು. ಕನ್ನಡವ ಕುಡಿದು ಕನ್ನಡವೇ ಆದೆನಾ, ಕನ್ನಡದಿಂ ಮಮ ಕನ್ನಡದಿಂ, ಕನ್ನಡದ ಒಳಗಿರುವನ ಕನ್ನಡವೇ ಆದನ ಮೊದಲ ಕನ್ನಡಿಗನೋ ಎಂದು ಕದಂಬ ಕುಲಾಧಿಪತಿ ಆ ಚಕ್ರೇಶ್ವರನ ಮಯೂರ ಮಂಟಪದಲ್ಲಿ ನೆನೆಯುತ್ತಾ ತನ್ನ ಭಾಷಾ ವೈಖರಿಯ ಜಗಕ್ಕೆ ಸಾರಿದವನ ಕೊಂಡಾಡುತ್ತಾ ಕನ್ನಡದ ಕವನವ ಬರೆದು ಸಾಹಿತ್ಯ ರಚನೆಯ ಸಂಯೋಜನೆಯೊಂದಿಗೆ ಕವನವ ಹಾಡಿ ಕನ್ನಡಕ್ಕೆ ಜೀವಾಳ ತುಂಬಿರುವ ತಾವು ನಮ್ಮ ಪ್ರತಿಭಾ ಸಾಧಕರಿಗೆ ಹರಸಲು ಬಂದಿದ್ದೀರಾ ಸ್ವಾಮಿ. ನಿಮ್ಮ ಚಿಂತನೆಗಳ ಚಿಲುಮೆ, ವಿಚಾರಗಳು ವಿಸ್ಮಯ ತಮ್ಮ ಸಾಧಕ ಪ್ರತಿಭೆಗಳಿಗೆ ಪ್ರೇರಣೆಯಾಗಲಿ, ಯಶಸ್ಸಿನ ಮೆಟ್ಟಲೇರುವಲ್ಲಿ ಸಾರ್ಥಕವಾಗಲಿ. ಸಾಧಿಸುವ ಛಲ, ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ, ಪ್ರಾಮಾಣಿಕ ಗುಣಗಳು ನಮ್ಮೆಲ್ಲರಿಗೂ ದಾರಿದೀವಿಗೆಯಾಗಲಿ ಎಂಬ ಭಾವನೆಗಳು ಒಂದಿಗೆ ತಮಗಿದ್ದು ನಮ್ಮ ನಮನಗಳು ಸ್ವಾಮಿ.